Today my topic is given time to preach the gospel of Jesus Christ is closed. ದೇವರು ಸುವಾರ್ತೆಯನ್ನು ಸಾರುವುದಕ್ಕೆ ಕೊಟ್ಟಿರುವಂಥ ಸಮಯವು ಅದು ಮುಗಿದಿದೆ ಅನ್ನುವಂಥ ಸಂದೇಶವನ್ನು ಸಭಾಪಾಲಕರು ಸಾರುತ್ತಾ ಇದ್ದಾರೆ. Given time to preach the gospel of Jesus Christ is closed. ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದಕ್ಕೆ ದೇವರು ನಿರ್ಣಯ ಮಾಡಿರುವಂಥ ಸಮಯವು ಮುಗಿದಿದೆ ಅನ್ನುವಂಥ ಅಂಶವನ್ನು ಸಾರುತ್ತಾ ಇದ್ದಾರೆ. That does not mean that we shouldn't preach the gospel. ಅದನ್ನ ಅರ್ಥ ಇನ್ನು ನೀನು ಸುವಾರ್ತೆ ಸಾರಬಾರದು ಅಂತಲ್ಲ, but that is closed. ಆದರೆ ಆ ಸಮಯವು ಮುಗಿದಿದೆ. 2025 year only last year to preach the gospel. 20-25 ವರ್ಷಕ್ಕೆ ದೇವರು ಅಷ್ಟುವರೆಗೆ ಸುವಾರ್ತೆಗೆ ಸಮಯವನ್ನು ಕೊಟ್ಟಿದ್ದಾರೆ. Amen. Amen. Hallelujah. Hallelujah. But now we have the extra time. ನಾವು ಈಗ ಅದನವಾಗಿ ಇನ್ನು ಎಕ್ಸ್ಟ್ರಾ ಸಮಯದಲ್ಲಿ ಇದ್ದೇವೆ. In this extra time also we have to preach the gospel. ಈ ಎಕ್ಸ್ಟ್ರಾ ಸಮಯದಲ್ಲಿ ಕೂಡ ನಾವು ಅದನದ ಸಮಯದಲ್ಲಿ ಕೂಡ ಸುವಾರ್ತೆಯನ್ನು ಸಾರಬೇಕು. But there is a reason in this extra time to preach the gospel. ಆದರೆ ಈ ಎಕ್ಸ್ಟ್ರಾ ಸಮಯದಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೆ ಕಾರಣವಿದೆ. So example, ಉದಾಹರಣೆಗೆ there are popular places in the world. ಪ್ರಪಂಚದಲ್ಲಿ ಪ್ರಖ್ಯಾತಿ ವಹಿಸಿರುವಂಥ ಸ್ಥಳಗಳಿವೆ. In Rome example, people gather to watch a football match there. They say soccer. ರೋಮ್ ಪ್ರದೇಶದಲ್ಲಿ ನಾವು ನೋಡುವಾಗ, ರೋಮ್ ಪಟ್ಟಣದಲ್ಲಿ ಅಲ್ಲಿ ಎಲ್ಲರೂ ಕೂಡ ಫುಟ್ಬಾಲ್ ಮ್ಯಾಚ್, ಅದನ್ನು ಸಾಕರ್ ಅಂತಾರೆ. ಅಲ್ಲಿ ಸಾಕರ್ನು ಎಲ್ಲರೂ ಸೇರಿ ವೀಕ್ಷಿಸ್ತಾ ಇರ್ತಾರೆ. ಅಲ್ಲಿ The most popular game in the world today is a football match. ಪ್ರಪಂಚದಲ್ಲಿ ಪ್ರಖ್ಯಾತಿ ಗಳಿಸಿರುವಂಥ ಪ್ರಾಮುಖ್ಯವಾಗಿರುವಂಥ ಆಟ ಏನು ಅಂದರೆ ಅದು ಸಾಕರ್, ಫುಟ್ಬಾಲ್ ಗೇಮ್ ಆಗಿದೆ. ಕ್ರಿಕೆಟ್ ಅಲ್ಲ. ಪ್ರಪಂಚದಲ್ಲಿ people are crazy about cricket. Some nations, not all the nations. ಭಾರತೀಯರು ಕೆಲವು ದೇಶಗಳು ಮಾತ್ರ ಕ್ರಿಕೆಟ್ ಮೇಲೆ ಸ್ವಲ್ಪ ಇಷ್ಟಪಡ್ತಾರೆ. ಆದರೆ ಪ್ರಪಂಚ ಪ್ರಖ್ಯಾತಿ ವಹಿಸಿರುವಂಥ ಆಟ ಬಂದು ಅದು ಸಾಕರ್ ಅಂದರೆ ಫುಟ್ಬಾಲ್ ಅಂತ ಹೇಳ್ತೀವಿ ನಮ್ಮ ದೇಶದಲ್ಲಿ. How many knows football match? ಎಷ್ಟು ಜನರಿಗೆ ಫುಟ್ಬಾಲ್ ಮ್ಯಾಚ್ ಗೊತ್ತಿದೆ? In our nation we call football, but in the world they call soccer. ನಮ್ಮ ದೇಶದಲ್ಲಿ ಫುಟ್ಬಾಲ್ ಅಂತೀವಿ, ಆದರೆ ಪ್ರಪಂಚದಲ್ಲಿ ಇತರರೆಲ್ಲರೂ ಕೂಡ ಸಾಕರ್ ಅಂತ ಹೇಳ್ತಾರೆ. I tell you, this soccer, it is easy to understand. ಈ ಸಾಕರ್ ಆಟವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸುಲಭ ತರ. No need to explain anybody to us. ಯಾರು ಕೂಡ ನಮಗೂ ಅದನ್ನು ವಿವರಿಸುವುದು ಬೇಕಾಗಿಲ್ಲ. If we sit some time to watch this soccer, they will understand everything. ಈ ಸಾಕರ್ ಫುಟ್ಬಾಲ್ ಗೇಮ್ನು ನೀನು ಕೂತ್ಕೊಂಡು ಸ್ವಲ್ಪ ಸಮಯ ಗಮನಿಸ್ತಾ ಇದ್ರೆ ನಿನಗೆ ಅರ್ಥವಾಗುತ್ತದೆ. This soccer match they play 90 minutes. ಈ ಸಾಕರ್ ಆಟ, ಫುಟ್ಬಾಲ್ ಆಟನ್ನು 90 ನಿಮಿಷಗಳಲ್ಲಿ ಅವರು ಆಟ ಆಡುವಂತ ಸಮಯ ಇರ್ತದೆ ಅದಕ್ಕೆ. Hallelujah. Hallelujah. So first half is 45 minutes, other half is 45 minutes. First half is they play from one side, another 45 minutes they play for another side. ಎರಡು ಗುಂಪುಗಳು ಇರ್ತಾವಲ್ಲ, ಮೊದಲನೇ ಗುಂಪು ಒಂದು ಕಡೆ 45 ನಿಮಿಷ ಆಟ ಆಡ್ತಾರೆ, ಇನ್ನೊಂದು ಗುಂಪು 45 ನಿಮಿಷ ಆಟ ಆಡ್ತಾರೆ. After 90 minutes game, 90 ನಿಮಿಷಗಳ ಆಟ ಆದ ನಂತರ if there is no clear winner, ಅಲ್ಲಿ ಯಾರು ಇನ್ನೂ ಜಯ ಹೊಂದಿಲ್ಲ, ಅದರಲ್ಲಿ ವಿನ್ನರ್ ಇಲ್ಲ ಅಂದ್ರೆ they will go for the extra time, 30 minutes game again they play. ಮತ್ತೆ ಅವರು ಏನು ಮಾಡ್ತಾರೆ ಅಂದ್ರೆ 30 ನಿಮಿಷ, ಅರ್ಧ ತಾಸು ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ ನೋಡೋಣ ಅಂದು. So 15 minutes is a first half, they play from one side, another 15 minutes they play from other side. ಅವಾಗ ಅವರು ಅರ್ಧ ತಾಸು ಸಮಯ ಕೊಟ್ಟು 15 ನಿಮಿಷ ಒಂದು ಭಾಗಕ್ಕೆ, ಇನ್ನೊಂದು ಗುಂಪಿಗೆ 15 ನಿಮಿಷ, ಮತ್ತೆ ಎರಡನೇ ಭಾಗಕ್ಕೆ ಸಮಯ ಕೊಡ್ತಾರೆ. If still no winner, ಇನ್ನು ಯಾರು ಗೆದ್ದಿಲ್ಲ, ಯಾರು ಗೋಲ್ ಹೊಡೆಯಲಿಲ್ಲ ಅಂದ್ರೆ they go for penalty shots. ಮತ್ತೆ ಪೆನಾಲ್ಟಿ ಶಾಟ್ಸ್ ಅಂತ ಇರ್ತವೆ. So 5-5 this group people they will play 5 penalty shots and another people 5 penalty shots. ಈ ಕಡೆ ಇರುವಂತ ಗುಂಪಿನ ಜನರಿಗೆ 5 ಪೆನಾಲ್ಟಿ ಶಾಟ್ಸ್ ಹೊಡೆಯುವಂತ, ಗೋಲ್ ಹೊಡೆಯುವಂತ ಸಮಯ ಅವರಿಗೆ ಕೂಡ, ಆ ಕಡೆ ಇರುವವರು ಕೂಡ 5 ಪೆನಾಲ್ಟಿ ಶಾಟ್ಸ್ ಗೋಲ್ ಹೊಡೆಯುವುದಕ್ಕೆ ಅವಕಾಶ ಬರ್ತದೆ. Also if winner is not there, ಒಂದು ವೇಳೆ ಅಲ್ಲಿ ಕೂಡ ಗೆದ್ದವರು ಯಾರು ಇಲ್ಲ ಅಂದ್ರೆ they go for one after another shot. ಮತ್ತೆ ಅವರು ಈ ಕಡೆಯಿಂದ ಒಬ್ಬರು ಗೋಲ್ ಹೊಡೆಯುವುದಕ್ಕೆ, ಆ ಕಡೆಯಿಂದ ಒಬ್ಬರು ಗೋಲ್ ಹೊಡೆಯುವುದಕ್ಕೆ ಒಬ್ಬೊಬ್ಬರನ್ನು ಕರೀತಾರೆ. Up to they will shot the goal, they will play. ಗೋಲ್ದಲ್ಲಿ ಬಾಲ್ ಕಾಲಿಂದ ಹೊಡೆದು ಹಾಕುವ ತನ ಆ ಗೇಮ್ ಹಂಗೆ ನಡೀತದೆ ಸಮಯ.
ಹೆಚ್ಚಾಗುತ್ತಾ ಬರ್ತದೆ. So after put the goal, then only the match will be decided. ಯಾರಾದರೂ ಆ ಗೋಲ್ನಲ್ಲಿ ಬಾಲ್ ಕಾಲಿಂದ ಹೊಡಿತಾ ಹಾಕಿದ್ರೆ ಅವಾಗೆ ಅವರು ವಿಜೇತರಾಗಿ ಜಯ ಹೊಂದಿದ್ದಾರೆ ಎಂದು ಡಿಕ್ಲೇರ್ ಮಾಡ್ತಾರೆ. Hallelujah. Hallelujah. I tell you, in that extra time, in that penalty time, they go for all this time in extra, that is they have wanted to win. That's what they go. ಅವರಿಗೆ ಏನಂದ್ರೆ ಈ ಸಾಕರ್ ಫುಟ್ಬಾಲ್ ಗೇಮ್ದಲ್ಲಿ ಎಕ್ಸ್ಟ್ರಾ ಸಮಯ ಕೊಡ್ತಾರೆ, ಪೆನಾಲ್ಟಿ ಗೋಲ್ಸ್ ಹೊಡಿಯೋದಕ್ಕೆ ಸಮಯ ಕೊಡ್ತಾರೆ. ಕಾರಣ ಏನಂದ್ರೆ ಯಾರೋ ಒಬ್ರು ಗೆಲ್ಲಬೇಕೆಂದು. Hallelujah. Hallelujah. They have to put goal. That's what they give the extra. ಅವರು ಗೋಲ್ದಲ್ಲಿ ಬಾಲ್ ಹಾಕಬೇಕು, ಅದಕ್ಕಾಗಿ ಅವರು ಸಮಯ ಕೊಡ್ತಾರೆ. So all this football match in 90 minutes, both players they work so hard ಅದಕ್ಕಾಗಿ to win the game. ಈ 90 ನಿಮಿಷ ಸಮಯದಲ್ಲಿ ಎರಡು ಗುಂಪಿನ ಜನರು ಕೂಡ ಎರಡು ಗುಂಪುಗಳು ಬಹಳಷ್ಟು ಕಷ್ಟಪಟ್ಟು ಆಟ ಆಡ್ತಾರೆ. ಮತ್ತೆ ಇದು ಜಲ್ದಿ ಮುಗಿಸಬೇಕೆಂದು. 90 minutes is not easy. That is 1.5 hours. 90 ಮಿನಿಟ್ಸ್ ಅಂದ್ರೆ ಅದು 1.5 ತಾಸು ಆಗಿರುವಂತ. Running here and there. ಇಲ್ಲಿ They put all ಅಲ್ಲಿ the energy. ಅವರು ತಮ್ಮ ಶಕ್ತಿನೆಲ್ಲ ಉಪಯೋಗಿಸಿ ಈ ಕಡೆಯಿಂದ ಈ ಕಡೆಯವರು ಆ ಕಡೆ ಗೋಲ್ ಹೊಡೆಯುವಂತೆ, ಆ ಕಡೆಯವರು ಈ ಕಡೆ ಗೋಲ್ ಹೊಡೆಯುವಂತೆ ಓಡ್ತಾ ಇರ್ತಾರೆ ಆ ಕಡೆ ಈ ಕಡೆ. If they not win, they go for extra time. ಒಂದು ವೇಳೆ ಅವರು ಗೆಲ್ಲಿಲ್ಲ ಅಂದ್ರೆ ಎಕ್ಸ್ಟ್ರಾ ಸಮಯಕ್ಕೆ ಹೋಗ್ತಾರೆ. So in that time they become already weak because already they spend all their energy. ಈ 1.5 ತಾಸಿನಲ್ಲೇ ಅವರು ಬಹಳಷ್ಟು ಓಡಿ ಗೆಲ್ಲಬೇಕಂತ ಅವರ ಶಕ್ತಿ ಎಲ್ಲ ಕೂಡ ಉಪಯೋಗಿಸಿರ್ತಾರೆ. ಆದ್ರೆ those who are strong, they will put the goal. ಯಾರು ಬಲವುಳ್ಳವರಾಗಿರ್ತಾರೋ ಅವರೇ ಗೋಲ್ದಲ್ಲಿ ಬಾಲ್ ಹಾಕ್ತಾರೆ. If they wanted to win, ಅವರು ಗೆಲ್ಲಬೇಕಂದ್ರೆ in extra time, ಎಕ್ಸ್ಟ್ರಾ ಸಮಯದಲ್ಲಿ ಮತ್ತೆ ಅಲ್ಲಿ ಯಾರು ಗೆದ್ದಿಲ್ಲ ಅಂದ್ರೆ ಎಕ್ಸ್ಟ್ರಾ ಟೈಮ್ ಕೊಡುವಾಗ ಎಕ್ಸ್ಟ್ರಾ ಟೈಮ್ದಲ್ಲಿ ಗೆಲ್ಲಬೇಕಂದ್ರೆ what they need is two things. ಅವ್ರಿಗೆ ಬೇಕಾಗಿರುವಂತ ವಿಷಯಗಳು ಎರಡಾಗಿದೆ. They need defend themselves strong. ಅವರು ತಮ್ಮನ್ನು ತಾವು ಬಲಪಡಿಸಿಕೊಳ್ಳಬೇಕು. And the second thing, they have to score. They have to win the game. They have to put the goal. ಆ ಗೋಲ್ನಲ್ಲಿ ಬಾಲ್ ಹಾಕಿ ಸ್ಕೋರ್ ಮಾಡುವುದಕ್ಕೆ ಅವರು ತೀರ್ಮಾನ ಮಾಡಬೇಕು. As the same way, ಹಾಗೆಯೇ now we come into the King Jesus heavenly kingdom team. ನಾವು ಈಗ ರಾಜನಾಗಿರುವಂಥ ಯೇಸು ಕ್ರಿಸ್ತನ ಪರಲೋಕ ರಾಜ್ಯದಲ್ಲಿ ನಾವು ಪರಲೋಕ ಟೀಮ್ ಆಗಿ ಆತ್ಮಲೋಕದಲ್ಲಿ ಇದ್ದೇವೆ. Amen. Amen. As a God's people, we ought to be win. ನಾವು ದೇವರ ಜನರಾಗಿ ನಾವು ಗೆಲ್ಲಲೇಬೇಕು. So what is our winning? ನಾವು ಗೆಲ್ಲುವುದು ಏನಾಗಿದೆ? So win the souls is our winning. ನಾವು ಗೆಲ್ಲುವುದೇನೆಂದ್ರೆ ಆತ್ಮಗಳನ್ನು ಗೆಲ್ಲುವುದು. Hallelujah. Hallelujah. Now we are in a race for lost man. ನಾವು ಕಡೆ ವ್ಯಕ್ತಿಗಾಗಿ ರಕ್ಷಣದಲ್ಲಿ ನಾವು ಹುಡುಕುತ್ತಾ ಇದ್ದೀವಿ. We are in a race of the lost man for salvation. ರಕ್ಷಣದಲ್ಲಿ ತೆಗೆದುಕೊಂಡು ಬರುವಂತ ಕಡೆ ಮನುಷ್ಯನಕ್ಕಾಗಿ ನಾವು ಓಡುತ್ತಾ ಇದ್ದೀವಿ ಆಟದಲ್ಲಿ ಆತ್ಮೀಯವಾಗಿ. Not only we are in the for lost man, ಬರೇ ಯಾರು ಆ ವ್ಯಕ್ತಿ ಕಡೆ ವ್ಯಕ್ತಿಗಾಗಿ ಮಾತ್ರವಲ್ಲದೆ we are in a race to complete the number of people we have to bring into the kingdom of God. ದೇವರ ರಾಜ್ಯದಲ್ಲಿ ಸಂಪೂರ್ಣ ಸಂಖ್ಯೆಯನ್ನು ಅನ್ಯ ಜನರಿಗಾಗಿ ಇಟ್ಟಿದ್ದಾನೆ ದೇವರು. ಆ ಸಂಖ್ಯೆಯನ್ನು ನಾವು ಪೂರಿಸಬೇಕಂತ ನಾವು ಕೆಲಸ ಮಾಡಬೇಕು, ಆಟ ಆಡಬೇಕು. There is a complete number of people, Gentiles has to be saved according to Bible, according to God's plan. ದೇವರ ಯೋಜನೆ ಪ್ರಕಾರವಾಗಿ ಒಂದು ಸಂಖ್ಯೆಯನ್ನು ನಿರ್ಣಯ ಮಾಡಿದ್ದಾರೆ. ಆ ಸಂಖ್ಯೆದ ಜನರನ್ನು ದೇವರ ರಾಜ್ಯದಲ್ಲಿ ಪರಲೋಕ ರಾಜ್ಯದಲ್ಲಿ ನಾವು ಸೇರಿಸಬೇಕು. So according to God's plan, that much of people has to come into the kingdom of God. ದೇವರ ಯೋಜನೆ ಪ್ರಕಾರವಾಗಿ ಅಷ್ಟು ಜನರು ಬರಬೇಕು. When that much of people did not come, when complete number not entered into the kingdom of God, so God will give the extra time. ಒಂದು ವೇಳೆ ದೇವರು ಯೋಚಿಸುವಂತ ಆ ಸಂಖ್ಯೆಗೆ ಜನರು ರಾಜ್ಯದಲ್ಲಿ ಸೇರಲಿಲ್ಲ ಅಂದ್ರೆ ದೇವರ ರಾಜ್ಯದಲ್ಲಿ ಇನ್ನೂ ಸಮಯವನ್ನು ಕೊಡ್ತಾರೆ ದೇವರು. We are in extra time now. ಈಗ ನಮಗೂ ದೇವರ ಯೋಜನೆ ಪ್ರಕಾರವಾಗಿ ಮುಗಿದಿದೆ. ಈಗ ಎಕ್ಸ್ಟ್ರಾ ಟೈಮ್ ಕೊಟ್ಟಾರ ಮತ್ತೆ ದೇವರು. So that means we are looking for the people. ಅದರರ್ಥ ನಾವು ಜನರಕ್ಕಾಗಿ ಹುಡುಕುತ್ತಾ ಇದ್ದೇವೆ ರಕ್ಷಿಸಲ್ಪಡುವುದಕ್ಕೆ. It is like a treasure hunt. ಇದು ಹೆಂಗಿರ್ತದಂದ್ರೆ ಹುಡುಕುವಂತ ಸಂಪತ್ತು, ಇದು ಸಂಪತ್ತನ್ನು ಬೇಟಾಡುವಂತದಾಗಿದೆ. Some people come from other nations, they go for Hampi, they go for some ancient places to search some treasures. ಕೆಲವರು ವಿದೇಶಿಯರು ಬರ್ತಾರೆ, ಹಂಪಿ ಅಂತ ಸ್ಥಳದಲ್ಲಿ ಒಂದು ಪುರಾತನ ಒಂದು ಕಟ್ಟಡಗಳಿರುವಂಥ ಸ್ಥಳಕ್ಕೆ ಬಂದು ಅವರು ಏನಾದರೂ ಸಂಪತ್ತು ಸಿಗುತ್ತದಂತ ಹುಡುಕುತ್ತಾ ಇರ್ತಾರೆ. I have seen when I was in a hospital, I used to visit Hampi.
frequently. ಹೊಸಪೇಟದಲ್ಲಿ ಇರುವಾಗ ಅವರು ಸಭಾಪಾಲಕರು ಹಂಪಿಯನ್ನು ಯಾವಾಗಲೂ ಕೂಡ ದರ್ಶಿಸ್ತಾ ಇದ್ರು ಆ ಸ್ಥಳವನ್ನು. That time I see many people, the foreigners will be there. ಅಲ್ಲಿ ಬಹಳಷ್ಟು ಫಾರಿನರ್ಸ್ ಬರ್ತಾರೆ. They are not coming visit that place. They are searching for this treasure. ಅಲ್ಲಿ ಏನಾದರೂ ಕೂಡ ಪುರಾತನ ಆಸ್ತಿ ಸಿಗುತ್ತದಂತ ಹೇಳಿ ಬರ್ತಾರೆ. ಅವರನ್ನು ಅಲ್ಲಿ ಯಾವುದೋ ನೋಡುವುದಕ್ಕೆ ಬರಲ್ಲ. ಅಲ್ಲಿ ಪುರಾತನ ಸ್ಥಳಗಳಲ್ಲಿ ಏನ್ಷಿಯಂಟ್ಸ್ ಅವರ ಟ್ರೆಸರ್ಸ್ ಸಿಗುತ್ತವೇನೋ ಅಂತ ಬರ್ತಾರೆ. They have some equipment also to find out. ಅವರು ತಮ್ಮ ಸಾಧನಗಳು ಪರಿಕಲ್ಗಳು ತೆಗೆದುಕೊಂಡು ಬರ್ತಾರೆ ಹುಡುಕುವುದಕ್ಕೆ ಏನಾದರೂ ಸಿಗುತ್ತದೆ ಎಂದು. So now we are in the kingdom of Jesus team. ನಾವು ಯೇಸು We are in a hunt to win the souls. ನಾವು ಯೇಸು ಕ್ರಿಸ್ತನ ರಾಜ್ಯದಲ್ಲಿ ನಾವು ಆ ಟೀಮ್ದಲ್ಲಿದ್ದೇವೆ. ನಾವು ಕೂಡ ಈ ಒಂದು ಸಂಪತ್ತನ್ನು ಹುಡುಕಬೇಕು ಕಳೆದು ಹೋಗಿದ್ದವರನ್ನು. People are perishing. People are more precious than diamonds and gold and silver. ಜನರು ನಶಿಸಿ ಹೋಗುತ್ತಾ ಇದ್ದಾರೆ. ಜನರು ಎಲ್ಲ ಬೆಳ್ಳಿ ಬಂಗಾರಕ್ಕಿಂತ ಪ್ರಶಸ್ತರಾಗಿದ್ದಾರೆ. Amen. ಆಮೆನ್. Do you believe that there are the treasures of God? ದೇವರಿಗೆ ಮನುಷ್ಯರ ಒಂದು ಆತ್ಮಗಳೇ ಸಂಪತ್ತಂತ ನೀವು ನಂಬುತ್ತೀರಾ? Only their eyes, spiritual eyes closed, that's all, but they are treasures for God. ಅವರ ಆತ್ಮಕಣ್ಣುಗಳು ಮನೆ ನೇತ್ರಗಳು ಮುಚ್ಚಲ್ಪಟ್ಟಿದೆ. ಆದರೆ ದೇವರ ದೃಷ್ಟಿಯಲ್ಲಿ ದೇವರ ಸೃಷ್ಟಿ ಆಗಿರುವ ಅವರು ಸಂಪತ್ತು, ದೇವರ ಸಂಪತ್ತಾಗಿದ್ದಾರೆ. To complete that number, we use every opportunity to win the souls into the kingdom of God. ದೇವರ ರಾಜ್ಯದಲ್ಲಿ ನಾವು ಆತ್ಮಗಳನ್ನು ಗೆಲ್ಲುವುದಕ್ಕಾಗಿ ನಮಗೆ ಕೊಡಲ್ಪಟ್ಟಿರುವಂತ ಎಲ್ಲಾ ಅವಕಾಶಗಳನ್ನು ನಾವು ಉಪಯೋಗಿಸಬೇಕು. Amen. ಆಮೆನ್. Do you ready to use every opportunity to win the souls in the kingdom of God? ದೇವರ ರಾಜ್ಯದಲ್ಲಿ ಎಲ್ಲಾ ಆತ್ಮಗಳನ್ನು ಗೆಲ್ಲುವುದಕ್ಕೆ ನೀವು ಆ ಅವಕಾಶಗಳನ್ನು ಸದ್ವಿನಿಯೋಗಪಡಿಸಿಕೊಳ್ತೀರಾ? Amen. ಆಮೆನ್. So if we sit in restaurants also, we must be concentrated that only. ನಾವು ರೆಸ್ಟೋರೆಂಟ್ ದಲ್ಲಿ ಇದ್ರೆ ಕೂಡ ಆ ಒಂದು ದೇವರಿಟ್ಟಿರುವಂತಹ ಕೆಲಸದ ಮೇಲೇನೆ ನಮ್ಮ ದೃಷ್ಟಿ ಇರಬೇಕು. Not just only eating. ಬರೇ ತಿನ್ನುವುದಲ್ಲ ಅಲ್ಲಿ. What has to order? Many people think like that. ಅನೇಕರು ಏನು ಆರ್ಡರ್ ಮಾಡಬೇಕು ತಿನ್ನುವುದಕ್ಕಂತಾನೆ ಮಟನ್ ಆದ್ಮೇಲೆ ಚಿಕನ್ ಆದ್ಮೇಲೆ something they want to order. ಮಟನ್ ಆದ್ಮೇಲೆ ಚಿಕನ್ ಆದ ನಂತರ ಇನ್ನೊಂದು ಐಟಮ್ ಹಂಗ I am not saying don't eat, but I tell you, your concentration must be preaching the gospel. ನೀನು ಏನಾದರೂ ತಿನ್ನಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ನಿನ್ನ ದೃಷ್ಟಿ, ನಿನ್ನ ಏಕಾಗ್ರತೆ ನೀನು ದೇವರ ರಾಜ್ಯದಲ್ಲಿ ನಶಿಸುವಂತ ಜನರನ್ನು ಹುಡುಕುವಂತೆ ಇದೆಯೇ ಅಂತ. Make use of every opportunity to win the souls. ಆತ್ಮಗಳನ್ನು ಗೆಲ್ಲುವುದಕ್ಕೆ ಪ್ರತಿ ಅವಕಾಶವನ್ನು ನೀನು ಉಪಯೋಗಿಸ್ಕೋ. If you sit in library also, ask Holy Ghost to whom you have to share. ನೀನು ಒಂದು ವೇಳೆ ಲೈಬ್ರರಿಯಲ್ಲಿ ಕೂತ್ಕೊಂಡಿದ್ರೆ ಕೂಡ ನೀನು ಹೇಳಬೇಕು, ಪವಿತ್ರ ಆತ್ಮನ್ನು ಕೇಳಬೇಕು, ಯಾರಿಗೆ ನಾನು ನಿನ್ನ ಕುರಿತು ಹೇಳಬೇಕಪ್ಪ. Even if you go malls also, there are big malls. If you go to cities, ಸಿಟಿಗಳಲ್ಲಿ ಹೋಗುವಾಗ ದೊಡ್ಡ ಮಾಲ್ಸ್ ಇರುತ್ತವೆ. so then that also you have to take opportunity to share the gospel. ಅವಕಾಶವನ್ನು ಉಪಯೋಗಿಸಬೇಕು ಸುವಾರ್ತೆಯನ್ನು ಸಾರುವುದಕ್ಕೆ. If you phone also, simply don't talk hours together. Make use of that phone to win the souls. ನೀನು ಫೋನ್ದಲ್ಲಿ ಬರೇ ತಾಸಿನಗಟ್ಟಲು ಮಾತನಾಡುವುದಲ್ಲ, ದೇವರಕ್ಕಾಗಿ ಜನರನ್ನು ಗೆಲ್ಲುವಂತೆ ಅದನ್ನು ಉಪಯೋಗಿಸು. Amen. ಆಮೆನ್. Our focus is that number of people we have to win. ನಮ್ಮ ದೃಷ್ಟಿ ದೇವರು ನಿರ್ಣಯ ಮಾಡಿರುವಂತಹ ಸಂಖ್ಯೆಯನ್ನು ನಾನು ಗೆಲ್ಲಬೇಕು, ಅದರಲ್ಲಿ ನಾನು ಭಾಗವಹಿಸಬೇಕನ್ನುವಂಥ ದೃಷ್ಟಿ ಇರಬೇಕು. We have to win that number of people and bring into the kingdom of God. ನಾವು ದೇವರ ಯೋಜನೆಯಲ್ಲಿರುವಂತಹ ಸಂಖ್ಯೆದ ಜನರನ್ನು ನಾವು ಗೆದ್ದು ದೇವರ ರಾಜ್ಯದಲ್ಲಿ ಇಡಬೇಕು. Amen. ಆಮೆನ್. Some people think that extra time means God is waiting for somebody to get saved, means they think that they are their relatives, their beloveds, their cousins. ದೇವರು ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾನಂದ್ರೆ ಕೆಲವರು ಈ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ನಮ್ಮ ಪ್ರಿಯರು ಇದ್ದಾರೆ, ನಮ್ಮ ಕಸಿನ್ಸ್ ಇದ್ದಾರೆ, ಅಣ್ಣ ತಮ್ಮಂದಿಕರಿದ್ದಾರೆ, ಮತ್ತೆ ನಮ್ಮ ಸಂಬಂಧಿಕರಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ, ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಾನೇನೋ ದೇವರೆಂದು. Because that is the easiest thing, inviting them to the church. ಯಾಕಂದ್ರೆ ಅವ್ರನ್ನು ಸಭೆಯಲ್ಲಿ ಆಹ್ವಾನ ಮಾಡೋದು ಬಹಳ ಸುಲಭ ತರ. ನಿನ್ನ ಸಂಬಂಧಿಕರನ್ನು I tell you, you are inviting so long years them to come to the church. ನೀವು ಅನೇಕ ವರ್ಷಗಳಿಂದ ಅವ್ರನ್ನು ಹೇಳ್ತಾ ಇದ್ದೀರಿ ಬರ್ರಿ ಬರ್ರಿ ಎಂದು ಸಭೆಗೆ, but they are not saved. ಆದ್ರೆ ಅವರು ರಕ್ಷಣೆ ಹೊಂದಲಿಲ್ಲ ಇನ್ನು. I tell you, one of the secret you have to understand in evangelism, ಸುವಾರ್ತೆಯಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತ ಒಂದು ರಹಸ್ಯವೇನೆಂದ್ರೆ, the people who are closest to you, already you spend your life with them. ನೀನು ಯಾರಿಗೆ ನೀನು ಹತ್ತಿರವಾಗಿರ್ತೀಯೋ ಅವ್ರನ್ನು ಆಗಲೇ ನೀನು ಅವ್ರ ಹತ್ರ ಬಹಳಷ್ಟು ಸಮಯವನ್ನು ಕಳೆದಿರ್ತೀಯ. But nothing happened. ಆದ್ರೆ ಏನೂ ಆಗಲಿಲ್ಲ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Now you have to do according to Matthew 5th chapter 16th verse. ಮತ್ತೈ ಸುವಾರ್ತೆ 5ನೇ ಅಧ್ಯಾಯ
16ನೇ ವಚನ ಪ್ರಕಾರವಾಗಿ ನೀನು ಮಾಡಬೇಕಾಗಿದ್ದೇನೆಂದ್ರೆ, so your light has to so shine before them. ನಿನ್ನ ಬೆಳಕು ಅವರ ಮುಂದೆ ಬಹಳಷ್ಟು ಪ್ರಕಾಶಮಾನವಾಗಬೇಕು. Those who are not saved, ಯಾರು ರಕ್ಷಣೆ ಹೊಂದಲಿಲ್ಲೋ ನಿನ್ನ ಸುತ್ತಲೂ, in your family members, in your family, in your friends, ನಿನ್ನ ಕುಟುಂಬದಲ್ಲಿ, ನಿನ್ನ ಸ್ನೇಹಿತರಲ್ಲಿ, no need of preaching the gospel to them because already you spend lot of time. ಅವರಿಗೆ ಸುವಾರ್ತೆ ಸಾರುವುದು ಬೇಕಾಗಿಲ್ಲ, ಬಹಳಷ್ಟು ಸಮಯ ನೀನು ಅವರಕ್ಕಾಗಿ ಉಪಯೋಗಿಸಿದಿ. But now your light has to so shine before them. ಆದರೆ ಈಗ ನಿನ್ನ ಒಂದು ಬೆಳಕು ಅವರ ಮುಂದೆ ಬಹಳಷ್ಟು ಪ್ರಕಾಶಮಾನವಾಗಬೇಕು. That means ಅದನ್ನ ಅರ್ಥ, your life should be so shine before them. ಅದನ್ನ ಅರ್ಥ, ನಿನ್ನ ಜೀವನ ಅವರ ಮುಂದೆ ಬಹಳಷ್ಟು ಉದಾಹರಣೆಯಾಗಿ ಬೆಳಕಾಗಿ ಪ್ರಕಾಶಿಸಬೇಕು. Hallelujah. ಆಮೆನ್. Don't force them to sit and listen God's word. ನೀನು ಏನೋ ಒತ್ತಾಯ ಮಾಡಿ ವಾಕ್ಯ ಕೇಳು, ದೇವರ ವಾಕ್ಯವನ್ನು ಕೇಳ್ರಿ ಅಂತ ಒತ್ತಾಯ ಮಾಡುವುದಲ್ಲ. Hallelujah. ಹಲ್ಲೆಲೂಯಾ. If you live according to the word of God, they only will be changed. ದೇವರ ವಾಕ್ಯವನ್ನು ಅವರು ಕೇಳಿ ನಿನ್ನ ಜೀವನ ಅವರನ್ನು ನೀವು ಗಮನಿಸ್ತಾ ಇರುವಾಗ ಅವರೇ ಬದಲಾಯಿಸಲ್ಪಡ್ತಾರೆ. That's what our talk, our life must be according to the word of God. ಅದಕ್ಕಾಗಿ ನಮ್ಮ ಮಾತುಗಳಾಗಿರ್ಬೋದು, ನಮ್ಮ ಜೀವನ ವಿಷಯಗಳು ದೇವರ ವಾಕ್ಯಾನುಸಾರವಾಗಿರಬೇಕು. After once we preached, I tell you, don't go for again force them to accept Jesus Christ. ಯೇಸು ಕ್ರಿಸ್ತನು ನಂಬಿರಿ ಅಂತ ನೀನು ಒತ್ತಾಯ ಮಾಡುವುದು ಅಲ್ಲ, ಆದರೆ ನಿನ್ನ ಜೀವನ ಅವರಿಗೆ ತೋರಿಸಬೇಕು. Forcing them to come to prayer, forcing them to come to the church, that will not work. ಬಲವಂತವಾಗಿ ಅವನು ಪ್ರಾರ್ಥನೆಗೆ ಬರ್ರಿ, ಹಿಂಗ ಮಾಡ್ರಿ ಅಂತ ಹೇಳಿದ್ರೆ ಅದು ಕೆಲಸ ಮಾಡುವುದಿಲ್ಲ. So once we preach to our beloveds, I tell you what we have to do. Let the light be so shine before them. ನಮ್ಮ ಸುತ್ತಲೂ ಇರುವಂತ ನಮ್ಮ ಜನರು, ಪ್ರಿಯರು ಇರುತ್ತಾರೆ, ಅವರ ಮುಂದೆ ನಮ್ಮ ಜೀವನ ಬಹಳಷ್ಟು ಪ್ರಕಾಶಮಾನವಾಗಿ ಕ್ರಿಸ್ತನ ಜೀವನ ಅವರು ಕಾಣಿಸಬೇಕು. They will observe our life. ಅವರು ನಮ್ಮ ಜೀವನವನ್ನು ಗಮನಿಸ್ತಾ ಇರ್ತಾರೆ. Bible says ಸತ್ಯವೇದ ಹೇಳುತ್ತದೆ, that life glorifies your Father in heaven. ಆ ಜೀವನ ನೀನು ದೇವರ ವಾಕ್ಯ ಪ್ರಕಾರವಾಗಿ ಜೀವಿಸುವಾಗ ಆ ಜೀವನ ತಂದೆಯನ್ನು ಮಹಿಮೆ ಪಡಿಸುತ್ತದೆ. But another side, you have to pray for them, for your cousins, maybe your friends, your relatives. ಇನ್ನೊಂದು ಕಡೆ ಅವರು ನಿನ್ನ ಕಸಿನ್ಸ್ ಆಗಿರ್ಬೋದು, ನಿನ್ನ ಸಂಬಂಧಿಕರಾಗಿರ್ಬೋದು, ಅವರ ರಕ್ಷಣೆಗಾಗಿ ನೀನು ಪ್ರಾರ್ಥಿಸಬೇಕು. But you have to reach others. ಆದರೆ ಇತರರನ್ನು ನೀನು ತಲುಪಬೇಕು. ಯೇಸು ಕ್ರಿಸ್ತನ ವಿಷಯಗಳು, you have to reach others, those who have not heard the gospel. ಯಾರು ಸುವಾರ್ತೆಯನ್ನು ಕೇಳಲಿಲ್ಲವೋ ಅವರನ್ನು ನೀನು ಸುವಾರ್ತೆದಿಂದ ತಲುಪುವಂತೆ ಮಾಡಬೇಕು. That is a wisdom, I say. ಅದು ದೇವರ ಜ್ಞಾನವಾಗಿದೆ. Hallelujah. Hallelujah. Not preaching again and again the same person. ಅದೇ ವ್ಯಕ್ತಿಗೆ ಮತ್ತೆ ಅವನು ಬೇಡ ಹೋಗ್ತಾ ಇದ್ರೆ ಅವರಿಗೆ ಹೇಳುವುದಲ್ಲ. People target some fellows. ಕೆಲವರು ಇವ್ರಿಗೆ ಗುರಿ ಇಟ್ಟಿರ್ತಾರೆ, ಇವ್ರು ಹೆಂಗಾದ್ರೂ ಕೂಡ ಅವ್ರಿಗೆ ಶಾರ್ಟ್ ಏನ್ ಮಾತಾಡಿದ್ರೆ ಕೂಡ ಅವ್ರಿಗೆ ಶಾರ್ಟ್ ಹೊಡೆದಾಗ ಮಾತಾಡ್ತಾರೆ. ಮಾತುಗಳು ಏನಾದ್ರೂ ಸಂದರ್ಭ ಬಂದ್ರೆ ಅವನಿಗೆ ಆಗುವಂತೆ ಅವನ ಅರ್ಥ ಏನಂದ್ರೆ ಅವ್ರಿಗೆ ಡಬಲ್ ಮೀನಿಂಗ್ ಆಗಿ ಕೇಳುವಂತೆ ಮಾಡ್ತಾರೆ. Don't do that like that. ಆ ರೀತಿಯಲ್ಲಿ ನೀವು ಮಾಡಬೇಡ್ರಿ. Once you preach, let your light be so shine before ನೀನು them. ಅವರಿಗೆ ಯೇಸುವನ್ನು ಕುರಿತು ಹೇಳಿದಿ, ಸಾರಿದಿ, ನಿನ್ನ ಜೀವನ ಅವರಿಗೆ ಉದಾಹರಣೆಯಾಗಿ ಬೆಳಕಾಗಿ ಪ್ರಕಾಶಿಸಿ. Those who not heard the gospel, make opportunity and share the gospel. ಯಾರು ಇನ್ನೂ ಸುವಾರ್ತೆಯನ್ನು ಕೇಳಲಿಲ್ಲನೋ ಅವರಿಗೆ ಸಾರುವುದಕ್ಕೆ ಅವಕಾಶವಾಗಿ ವಿಷಯಗಳನ್ನು ತೆಗೆದುಕೊಳ್ಳ್ರಿ. I tell you, if anybody argue with you when you preach the gospel, ನೀನು ಸುವಾರ್ತೆನು ಯೇಸು ಕ್ರಿಸ್ತನ ಕುರಿತು ಹೇಳುತ್ತಾ ಇರುವಾಗ ಯಾರಾದರೂ ನಿನ್ನ ಹತ್ರ ತರ್ಕ ವಿತರ್ಕ ಮಾಡಿದ್ರೆ, I tell you, they are not your candidates. ಅವರು ನಿನ್ನ ಅಭ್ಯರ್ಥಿಗಳು ಅಲ್ಲ. Amen. Amen. Sometimes I used to go streets in this place, evangelism. ಕೆಲವು ಸಮಯಗಳಲ್ಲಿ ಸಭಾಪಾಲಕರು ಈ ಬೀದಿಗಳಲ್ಲಿ ಹೋಗಿ ಸುವಾರ್ತೆ ಸಾರುವುದಕ್ಕೆ ಹೋಗ್ತಾ Some ಇದ್ರು. people said you should not preach here. ಅವ್ರು ಕೆಲವು ಹೇಳಿದ್ದಾರೆ, ಈ ನಮ್ಮ ಬೀದಿಯಲ್ಲಿ ನೀವು ಸುವಾರ್ತೆ ಸಾರಬಾರದೆಂದು. So why should we preach there? ಅಲ್ಲಿ ಈಗ They don't want the gospel, means we shouldn't preach there. We should go other place. ನಾವು ಅವರು ಸುವಾರ್ತೆ ನಮ್ಗೆ ಇಲ್ಲಿ ಬೇಡ ಅಂದಾಗ ಅಲ್ಲಿ ತರ್ಕ ವಿತರ್ಕಕ್ಕೆ ಹೋಗೋದು ಬೇಡ, ಬೇರೆ ಸ್ಥಳಕ್ಕೆ ಹೋಗಬೇಕು. ನಾನು ಇಲ್ಲೇ ಪ್ರೀಚ್ ಮಾಡ್ತಿದ್ದೆ ಅಂತ ಹೇಳಿ ಹೋಗಿ ಮತ್ತೆ ಪರ್ಮಿಷನ್ ಬೇರೆಯವ್ರು ತಗೊಂಬಂದು ಇಲ್ಲಿದ್ರೆ ಯಾವ್ದೋ ರೌಡೀಸ್ನ ಯಾರು ಕರ್ಕೊಂಬಂದು ಅಲ್ಲಿ ಬೋಧಿಸೋದು ಬೇಕಾಗಿಲ್ಲ. ಅಲ್ಲಿ ಹೋಗಿ ನಾನು ಇಲ್ಲೇ ಮಾಡ್ತೀನಿ ಅಂತ ಅದೇನೋ ರೌಡಿಸಮ್ ತೋರಿಸಿ ಆ ರೀತಿಯಲ್ಲಿ ಮಾಡುವುದು ಬೇಕಾಗಿಲ್ಲ. Amen. If they reject the gospel, why you are sharing to them? ಒಂದು ವೇಳೆ ಅವ್ರು ತಿರಸ್ಕಾರ ಮಾಡಿದ್ರೆ ಅಂತವ್ರಿಗೆ ನೀನು ಯಾಕೆ
ಹೇಳುತ್ತೀವಿ. They may be your friends, they may be your relatives, they may be your near people. ನಿನ್ನ ಸಂಬಂಧಿಕರಾಗಿರ್ಬೋದು, ನಿನ್ನ ಜನರಾಗಿರ್ಬೋದು, ನಿನಗೆ ಹತ್ತಿರವಾಗಿರುವಂತ ಜನರಾಗಿರ್ಬೋದು. If anybody argue with you, ಯಾರಾದ್ರೂ ನಿನ್ನ ಹತ್ರ ತರ್ಕ ಮಾಡ್ತಾ ಇದ್ರೆ they are not your candidates. ಅವರು ನಿನ್ನ ಅಭ್ಯರ್ಥಿಗಳಲ್ಲ But I ಸುವಾರ್ತೆಯನ್ನು tell you, ಸ್ವೀಕರಿಸುವುದಕ್ಕೆ. pray for all those who are not heard the gospel. ಆದ್ರೆ ಎಲ್ಲರೂ ಯಾರ್ಯಾರು ಇನ್ನೂ ರಕ್ಷಣಾ ಸುವಾರ್ತೆಯನ್ನು ಯೇಸು ಕ್ರಿಸ್ತನ ಕುರಿತು ಕೇಳಲಿಲ್ಲವೋ ಅವರೆಲ್ಲರಿಗಾಗಿ ನೀವು Not ಪ್ರಾರ್ಥಿಸಬೇಕು. only praying, you reach them. ನೀನು ಅವರಿಗಾಗಿ ಪ್ರಾರ್ಥಿಸಬೇಕು. ಅಷ್ಟು ಮಾತ್ರವಲ್ಲದೆ ಅವರನ್ನು ಭೇಟಿ ಮಾಡಬೇಕು. I tell you, now every city in the world already received the gospel. ಈಗ ಪ್ರಪಂಚದಲ್ಲಿರುವಂತ ಅನೇಕ ಪಟ್ಟಣಗಳಲ್ಲಿ, ಎಲ್ಲಾ ಪಟ್ಟಣಗಳಲ್ಲಿ ಸುವಾರ್ತೆಯನ್ನು ಸ್ವೀಕರಿಸಿಕೊಂಡಿದ್ದಾರೆ. Amen. ಆಮೆನ್. Now every city in the world already received the gospel. ಎಲ್ಲಾ ಪಟ್ಟಣಗಳಲ್ಲಿ ಸುವಾರ್ತೆಯನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. You may say that not all the cities reached. ನೀವು ಹೇಳ್ಬೋದು ಎಲ್ಲಾ ಪಟ್ಟಣಗಳಲ್ಲಿ ಸುವಾರ್ತೆ ಸೇರಲಿಲ್ಲ, You may say ಸ್ವೀಕರಿಸಲಿಲ್ಲ ಎಂದು. there are in tribal places, there are some cities, there are some areas not yet reached the gospel. ಟ್ರೈಬಲ್ ಸ್ಥಳಗಳಿದೆ, ಮತ್ತೆ ಕೆಲವು ಸ್ಥಳಗಳಿದೆ, ಅಲ್ಲಿ ಇನ್ನೂ ಸುವಾರ್ತೆ ಸಾರಲ್ಪಡಲಿಲ್ಲ, ತಲುಪಿಸಲ್ಪಡಲಿಲ್ಲ ಅಂತ ಅವರು ಸ್ವೀಕಾರ ಮಾಡಿಕೊಂಡಿಲ್ಲ ಅಂತ ನೀನು ಹೇಳ್ಬೋದು. I tell you, gospel they already reached, but people not received. That's all. ಆದ್ರೆ ಸುವಾರ್ತೆ ಎಲ್ಲಾ ಕಡೆ ತಲುಪಿಸಲ್ಪಟ್ಟಿದೆ, ಆದ್ರೆ ಅವರು ಸ್ವೀಕಾರ ಮಾಡಿಕೊಂಡಿಲ್ಲ ಕೆಲವರು ಜನರು ಅಷ್ಟೇ. According to Acts 8 chapter 5th verse, ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 5ನೇ ವಚನ ಪ್ರಕಾರ, how many went to Samaria ಎಷ್ಟು to ಜನರು reach Samaria? ಸಮರಿಯ ಪಟ್ಟಣದಲ್ಲಿ ಸುವಾರ್ತೆ ಸಾರುವುದಕ್ಕೆ, ಆ ಪಟ್ಟಣವನ್ನು ತಲುಪುವುದಕ್ಕೆ ಎಷ್ಟು ಜನರು ಹೋಗಿದ್ದಾರೆ ಸುವಾರ್ತೆ ಸಾರುವುದಕ್ಕೆ? Bible says only one evangelist went into that place Samaria. ಆ ಸಮರಿಯ ಸ್ಥಳಕ್ಕೆ ಸತ್ಯವೇದ ಹೇಳುತ್ತದೆ ಒಬ್ಬನೇ ವ್ಯಕ್ತಿ ಸುವಾರ್ತಿಕನು ಹೋಗಿದ್ದಾನೆ ಎಂದು. 7th verse said, 7ನೇ ವಚನ ಹೇಳುತ್ತದೆ, when Philip preached the gospel to Samaria, ಸುವಾರ್ತಿಕನಾಗಿರುವಂತ ಫಿಲಿಪ್ಪನು ಅಲ್ಲಿ ಸಮರಿಯ ಪ್ರದೇಶದಲ್ಲಿ ಸುವಾರ್ತೆಯನ್ನು ಸಾರಿರುವಾಗ Bible says ಸತ್ಯವೇದ ಹೇಳುತ್ತದೆ he healed the sick and cast out the demons. ಆತನು ಅಲ್ಲಿ ಜನರನ್ನು ಗುಣಪಡಿಸಿದ್ದಾನೆ, ದೆವ್ವಗಳನ್ನು ಓಡಿಸಿದ್ದಾನೆ. Listen carefully. ಚೆನ್ನಾಗಿ ಕೇಳ್ರಿ. This Philip is not an apostle. ಈ ಫಿಲಿಪ್ಪನು ಅಪೊಸ್ತಲನಲ್ಲ. This man is a deacon. ಈತನು ಸಭೆಯಲ್ಲಿ ಹಿರಿಯನು, ಡೀಕನ್ ಆಗಿದ್ದನು. Stephen also one of the deacon who martyred, first martyr in the church. ಸ್ಟೆಫನು ಕೂಡ ಮೊದಲನೇ ಹತಸಾಕ್ಷಿ ಆಗಿರುವಂತ ಸ್ಟೆಫನು ಕೂಡ ಆದಿ ಸಭೆಯಲ್ಲಿ ಒಂದು ಹಿರಿಯನಾಗಿರುವಂತ ಸದಸ್ಯನು. That apostles chosen 7 people to serve the people. ಅಪೋಸ್ತಲರು ದೇವರನ್ನು ಪರಿಚಯ ಮಾಡ್ತಾ ಜನರಿಗೆ ಪರಿಚಯ ಮಾಡೋದಕ್ಕಾಗಿ 7 ಜನರನ್ನು ಅವರು ಆರಿಸಿಕೊಂಡಿದ್ದಾರೆ. So that one of this man deacon was a Philip. ಆ 7 ಜನರಲ್ಲಿ ಒಬ್ಬ ಹಿರಿಯನು ಬಂದು ಫಿಲಿಪ್ ಆಗಿದ್ದಾನೆ. So this man went and evangelized the people of Samaria. ಈ ಫಿಲಿಪ್ಪನು ಹೋಗಿ ಸಮರಯ ಪ್ರದೇಶದಲ್ಲಿ ಸುವಾರ್ತೆಯನ್ನು ಸಾರಿದ್ದಾರೆ. He preached the gospel in Samaria and he healed the sick and cast out the demons. ಅಲ್ಲಿ ಹೋಗಿ ಸುವಾರ್ತೆಯನ್ನು ಸಾರಿ ಜನರನ್ನು ಗುಣಪಡಿಸಿ ದೆವ್ವಗಳನ್ನು ಓಡಿಸಿದ್ದಾನೆ. Bible says in 14th verse, Acts 8 chapter, ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುವಾಗ, this matter reported to Jerusalem. ಈ ಒಂದು ಆಗಿರುವಂತ ಘಟನೆ, ಸಮರೆಯಲ್ಲಿ ಆಗಿರುವಂತ ವಿಷಯವನ್ನು ಯೆರೂಸಲೇಮ್ ಪ್ರದೇಶದಲ್ಲಿ ಅವರು ರಿಪೋರ್ಟ್ ಮಾಡಿದ್ದಾರೆ. Because Jerusalem is the headquarters of the apostles. ಯಾಕಂದ್ರೆ ಅಪೊಸ್ತಲರೆಲ್ಲರೂ ಕೂಡ ಇರುವಂತ ಹೆಡ್ ಕ್ವಾರ್ಟರ್ಸ್ ಬಂದು ಯೆರೂಸಲೇಮ್ ಆಗಿದೆ. Now how Delhi is a headquarters of India, the same way the Jerusalem was headquarters of apostles. ಭಾರತ ದೇಶಕ್ಕೆ ಹೇಗೆ ಡಿಲ್ಲಿ ಪ್ರದೇಶವು ರಾಜಧಾನಿ ಪಟ್ಟಣವಾಗಿದ್ದೋ ಹಾಗೆಯೇ ಅಲ್ಲಿ ಯೆರೂಸಲೇಮ್ನಲ್ಲಿ ಅಪೊಸ್ತಲರೆಲ್ಲರೂ ಕೂಡ ವಾಸ ಮಾಡ್ತಾ ಇದ್ರು. Hallelujah. Hallelujah. That is headquarters. ಅದು ಹೆಡ್ ಕ್ವಾರ್ಟರ್ಸ್ ಆಗಿದೆ. Bible says apostle heard Samaria received the word of God. ಆ ಅಪೊಸ್ತಲರು ಕೇಳಿದ್ದಾರೆ, ಸಮರಯ ಪ್ರದೇಶದ ಜನರು ವಾಕ್ಯವನ್ನು ಸ್ವೀಕಾರ ಮಾಡಿದ್ದಾರೆ ಎಂದು. Amen. Amen. Here God says in Samaria some people receive the word of God. ಇಲ್ಲಿ ವಾಕ್ಯದಲ್ಲಿ ಸಮರಯದಲ್ಲಿ ಕೆಲವು ಜನರು ವಾಕ್ಯವನ್ನು ಸ್ವೀಕರಿಸಿದ್ದಾರೆ ಅಂತ ಬರೆಯಲಿಲ್ಲ. Here says apostle heard Samaria people receive the word of God. ಅಪೊಸ್ತಲರು ಕೇಳಿದ್ದೇನೆಂದ್ರೆ ಸಮರಯದಲ್ಲಿ ಜನರು ದೇವರ ವಾಕ್ಯವನ್ನು ಸ್ವೀಕರಿಸಿದ್ದಾರೆ, ಸಮರಯ ಪಟ್ಟಣ ಜನರು. Hallelujah. Hallelujah. Amen. ಸಮರಯ ಪಟ್ಟಣವು ಸ್ವೀಕರಿಸಿದೆ. That means ಅದನ್ನರ್ಥ as far as God's concerned, ದೇವರ ಒಂದು ಲೆಕ್ಕ ಪ್ರಕಾರವಾಗಿ Samaria has received the word of God. ಸಮರಯ ಪ್ರದೇಶವು ದೇವರ ವಾಕ್ಯವನ್ನು ಸ್ವೀಕಾರ ಮಾಡಿಕೊಂಡಿದೆ. Amen. Amen. I tell you,
we preach the gospel in every street, every place of this Hatti. ಹಟ್ಟಿ ಪ್ರದೇಶದಲ್ಲಿ ಕೂಡ ಎಲ್ಲ ಬೀದಿಗಳಲ್ಲಿ ನಾವು ಸುವಾರ್ತೆ ಸಾರಿದ್ದೇವೆ. So gospel is already went off. ಸುವಾರ್ತೆ ಆಗಲೇ ಮುಂದಕ್ಕೆ ಹೋಗಿದೆ, But I tell ಸೇರಿದೆ. you, when people are not received, that is not the thing that they are not received the gospel. ಅವರು ಕೆಲವರು ಸ್ವೀಕರಿಸಿಲ್ಲ, ಅದನ್ನ ಅರ್ಥ ಹಟ್ಟಿ ಪ್ರದೇಶದಲ್ಲಿ ಸುವಾರ್ತೆ ಸ್ವೀಕರಿಸಿಕೊಂಡಿಲ್ಲ ಅಂತಲ್ಲ, ಸ್ವೀಕರಿಸಿದವರು ಇದ್ದಾರೆ. There are many people received the word of God in this ಅನೇಕ place. ಜನರು ಈ ಸ್ಥಳದಲ್ಲಿ ದೇವರ ವಾಕ್ಯವನ್ನು ಸ್ವೀಕರಿಸಿಕೊಂಡಿದ್ದಾರೆ. They received the gospel, they got saved, but they went to after company retirement, they went to their places. Some people went for education, some people went after marriage, some people went for job. ಆದರೆ ಸುವಾರ್ತೆಯನ್ನು ಸ್ವೀಕರಿಸಿಕೊಂಡಿರುವ ಅನೇಕರು ಸ್ವೀಕರಿಸಿಕೊಂಡಿದ್ದಾರೆ. ಆದರೆ ಅವರು ಕಂಪನಿ ರಿಟೈರ್ಮೆಂಟ್ ಆದ ನಂತರ ಕೆಲವು ಪ್ರದೇಶಗಳಿಗೆ ಹೋಗಿದ್ದಾರೆ, ಅವರ ಸ್ಥಳಗಳಿಗೆ. ಕೆಲವರೇನೋ ಉದ್ಯೋಗಕ್ಕಾಗಿ, ಮದುವೆಗಾಗಿ, ಕೆಲಸಕ್ಕಾಗಿ ಸ್ಥಳದಲ್ಲಿ ಇಲ್ಲಿ ಆಗದ ಕೂಡಲೇ ಇದು ವಿಲೇಜ್ ಆಗಿದ್ರೆ ಬೇರೆ ಕಡೆ ಶಿಫ್ಟ್ But I ಆಗಿದ್ದಾರೆ. tell you, this is like a training center. ಆದರೆ ಇದು ಶಿಕ್ಷಣ ಕೊಡುವಂತ ದೇವರ I'm training you through the word of God. ಸಭಾಪಾಲಕರು ನಿಮಗೆ ದೇವರ ವಾಕ್ಯದಿಂದ ನಿಮ್ಗೆ ತರ್ಫೀದನ್ನು ಕೊಡ್ತಾ ಇದ್ದಾರೆ. We are preaching pure word of God. ಇಲ್ಲಿ ದೇವರ ವಾಕ್ಯವನ್ನು ಬೋಧಿಸ್ತಾ ಇದ್ದಾರೆ. So we are told in the church time means 2000 years there is a definite number of people God wants from Gentile nations. ಸಭೆಗೆ ಒಂದು ದೇವರು ಸಮಯ ಕೊಟ್ಟಿದ್ದಾನೆ, 2000 ವರ್ಷಗಳು. ಆ ಸಮಯದಲ್ಲಿ ಅನ್ಯ ಜನರೆಲ್ಲರಿಗೆ ಕೂಡ ಯೇಸು ಕ್ರಿಸ್ತನ ಸುವಾರ್ತೆ ಸಾರಲ್ಪಡಬೇಕನ್ನುವಂತ ಸಮಯ ಕೊಟ್ಟಿದ್ದಾರೆ. Amen. ಅಲ್ಲೆಲ್ಲ ಕೂಡ ಸಾರಲ್ಪಟ್ಟಿದೆ. There is a 6000 years God has given this earth to be. ಭೂಮಿ ಮೇಲೆ ಭೂಮಿ ಇರುವುದಕ್ಕೆ 6000 ವರ್ಷಗಳು ದೇವರ ಸಮಯ ಕೊಟ್ಟಿದ್ದಾರೆ. Amen. Amen. Hallelujah. Hallelujah. After 4000 years Jesus Christ was born. 4000 ವರ್ಷಗಳು ಆದ ನಂತರ ಯೇಸುವು ಭೂಮಿ ಮೇಲೆ ಮನುಷ್ಯನಾಗಿ ಬಂದಿದ್ದಾನೆ. Jesus Christ lived 33 years. ಯೇಸು 33 ವರ್ಷಗಳು ಭೂಮಿ ಮೇಲೆ ಜೀವಿಸಿದ್ದಾರೆ. Amen. Amen. Only 3 years he did ministry. 3 ವರ್ಷಗಳು ಮಾತ್ರ ಆತನ ಪರಿಚರ್ಯ ಮಾಡಿದ್ದಾರೆ. 4033 Jesus Christ finished his mission, ascended to heaven. 4033 ವರ್ಷಗಳ ಸಮಯದಲ್ಲಿ ಯೇಸು ತನ್ನ ಪರಿಚರ್ಯವನ್ನು ಮುಗಿಸಿ ಆರೋಹಣನಾಗಿದ್ದಾರೆ. Hallelujah. Hallelujah. That means ಅದರ ಅರ್ಥ in AD 33 Jesus Christ ascended. ಕ್ರಿಸ್ತು ಶಕ 33ನೇ ವರ್ಷ ಯೇಸುವು ತನ್ನ ಪರಿಚರ್ಯವನ್ನು ಮುಗಿಸಿ ಆರೋಹಣನಾಗಿದ್ದಾರೆ. Amen. Amen. When Abraham was born in this world, ಅಬ್ರಹಾಮನು ಈ ಭೂಮಿ ಮೇಲೆ ಹುಟ್ಟಿದಾಗ that is a 2000 years past already. ಆಗಲೇ 2000 ವರ್ಷಗಳು ಗತಿಸಿ ಹೋಗಿದೆ. That 2000 years he has given to the Jewish people. ಆ 2000 ವರ್ಷಗಳು ಇನ್ನೂ Up to 4000 God has given time to Jewish people. 2000 ವರ್ಷಗಳಿಂದ 4000 ವರ್ಷಗಳಿಗೆ ದೇವರು ಸುವಾರ್ತೆಯನ್ನು ಕೇಳುವುದಕ್ಕೆ ಯಹೂದ್ಯರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. But they rejected. Bible says when Jesus Christ has come, they are not received Jesus Christ. ಆದರೆ ಸತ್ಯವೇದ ಹೇಳುತ್ತದೆ ತನ್ನ ಸ್ವಕೀಯ ಜನರ ಹತ್ರ ಯಹೂದ್ಯರಿಗಾಗಿ ಯೇಸು ಬಂದಾಗ ಅವರು ಸ್ವೀಕಾರ ಮಾಡಿಕೊಂಡಿಲ್ಲ, ತಿರಸ್ಕಾರ ಮಾಡಿದ್ದಾರೆ. That time that gospel is shifted to the Gentiles. ಆ ಸಮಯದಲ್ಲಿ ಸುವಾರ್ತೆ ಹೊಂದಿಕೊಳ್ಳಲು ಅದು ಅನ್ಯ ಜನರಿಗೆ ಕೊಡಲ್ಪಟ್ಟಿದೆ. Hallelujah. Hallelujah. So from that day onwards, 33 AD to now, gospel is preaching to the Gentile ಕ್ರಿಸ್ತು nations. ಶಕ 33ನೇ ವರ್ಷದಿಂದ ಈಗ ಅನ್ಯ ಜನರಾಗಿರುವಂತ ನಮ್ಮೆಲ್ಲರಿಗೆ ಕೂಡ ಸುವಾರ್ತೆ ಸಾರಲ್ಪಡ್ತಾನೇ ಇದೆ. Amen. Amen. Up to 2033 we have to preach the gospel. 2033 ವರ್ಷಗಳವರೆಗೆ ಒಂದು ಅವಕಾಶವಿದೆ ಸುವಾರ್ತೆ ಸಾರುವುದಕ್ಕೆ. But I tell you, in that 7 years tribulation, ಅದರಲ್ಲಿ 7 ವರ್ಷಗಳು ಮುಂಚೆ ಅದು ಹಿಂಸಾತ್ಮಕವಾಗಿರುವಂತ ದಿವಸಗಳು ಬರ್ತವೆ. ಟ್ರಿಬುಲೇಷನ್ 2026 the tribulation has to be start. 2026ನೇ ವರ್ಷದಿಂದ ಟ್ರಿಬುಲೇಷನ್ ಹಿಂಸಾಕಾಲವು ಪ್ರಾರಂಭವಾಗುತ್ತದೆ. You may ask, Pastor, why you did not already started this ನೀವು ಹೇಳ್ಬೋದು ಇನ್ನು this tribulation time. ದೇವರ ಲೆಕ್ಕ ಪ್ರಕಾರವಾಗಿ ಇನ್ನೂ ಏನು ಸ್ಟಾರ್ಟ್ ಆಗಿಲ್ಲಲ್ಲ ಅಂತ ನೀವು ಕೇಳಬಹುದು. Why? Because God definite number of people not saved from the Gentile nations, that's what he has given extra time. ಅನ್ಯ ಜನರ ಗುಂಪಿನಲ್ಲಿ ದೇವರು ನಿರ್ಣಯ ಮಾಡಿರುವಂಥ ಸಂಖ್ಯೆದ ಜನರು ಅವರು ಇನ್ನೂ ರಕ್ಷಣೆ ಹೊಂದಲಿಲ್ಲ, ಅದಕ್ಕಾಗಿ ಎಕ್ಸ್ಟ್ರಾ ಸಮಯವನ್ನು ದೇವರು ಕೊಡ್ತಾ ಇದ್ದಾರೆ. ಪ್ರೊಲಾಂಗ್ ಆಗ್ತಾ ಇದೆ ಡೇಸ್. We don't know exactly what number ದೇವರು ನಿರ್ಣಯ ಮಾಡಿರುವಂಥ ಖಚಿತವಾದ ನಂಬರ್ ಸಂಖ್ಯೆ ಗೊತ್ತಿಲ್ಲ ನಮಗೆ. Otherwise we'd have count from one church. ಇಲ್ಲ ಅಂದ್ರೆ ನಾವು ಪ್ರತಿ ಸಭೆಗೆ ಹೋಗಿ ಎಷ್ಟು ಜನರು ಅಂತ ಲೆಕ್ಕ ಮಾಡ್ಬೋದು. Hallelujah. Hallelujah. Nowadays I tell you,
our congregation also are there in some other churches. ನಮ್ಮ ಸಭೆಗರು ಕೂಡ ಇನ್ನೊಂದು ಕೆಲವು ಸಭೆಗಳಲ್ಲಿ ಇದ್ದಾರೆ. ಹೋಗಿ They give their own number. ಅವರ ಸ್ವಂತ ನಂಬರ್ನು ಕೊಡ್ತಾ ಇರ್ತಾರೆ. So we will think that already it is reached. That number what God has ದೇವರು ನಿರ್ಣಯ ಮಾಡಿರುವಂತ ನಂಬರ್ ಆಗಲೇ ಸೇರ್ಬಿಟ್ಟಿದೆ ಅನ್ಕೊಂತೀರಿ, ಆದ್ರೆ ದೇವರ ಲೆಕ್ಕ ಬೇರೆ. We don't know what number God has kept. ದೇವರು ನಮಗಾಗಿ ಇಟ್ಟಿರುವಂತ ನಂಬರ್ ಏನು, ದೇವರು ತನ್ನಲ್ಲಿ ದೃಷ್ಟಿಯಲ್ಲಿ ಇಟ್ಕೊಂಡಿರುವಂತ ರಕ್ಷಣೆ ಹೊಂದುವಂತ ಸಂಖ್ಯೆ ಏನೋ ಗೊತ್ತಿಲ್ಲ. Now we see the time is already closed. ನಾವು ಸಮಯ the gospel. ಸುವಾರ್ತೆ ಸಾರುವುದಕ್ಕೆ ದೇವರು ನೇಮಿಸಿರುವಂತ ಸಮಯವು ಗತಿಸಿದೆ, ಆಗಲೇ ಮುಗಿದಿದೆ. That means end is near. ಅದನ್ನ ಅರ್ಥ ಅಂತ್ಯವು ಬಹಳಷ್ಟು ಹತ್ತಿರವಾಗಿದೆ. Any time church may be raptured. ಯಾವುದೇ ಸಮಯದಲ್ಲಿ ಸಭೆ ಮೇಲೆ ಕೆತ್ತಲ್ಪಡಬಹುದು. Now we are in extra time. ನಾವು ಇನ್ನೂ ಎಕ್ಸ್ಟ್ರಾ ಸಮಯದಲ್ಲಿ ಇದ್ದೇವೆ. I tell you, now we have to move very fast preaching the gospel. ಈ ಸಮಯದಲ್ಲಿ ನಾವು ಬೇಗನೆ ಎಲ್ಲರಿಗೆ ಸುವಾರ್ತೆ ಸಾರಲುವುದಕ್ಕೆ ತಲುಪಿಸಲ್ಪಡುವುದಕ್ಕೆ ನಾವು ಕಾರ್ಯ ಮಾಡಬೇಕು. To reach the people, I tell you, today's technology is so easy. ಈ ದಿವಸಗಳಲ್ಲಿ ತಂತ್ರಜ್ಞಾನವು ಯಂತ್ರಗಳಿಂದ ಬಹಳಷ್ಟು ಈಸಿ ಆಗಿ ನಾವು ಎಲ್ಲರನ್ನು ಭೇಟಿ ಆಗಬಹುದು ಸುವಾರ್ತೆ ವಿಷಯಗಳನ್ನು ಸಾರುವುದಕ್ಕೆ. We can go to many people at the same time. ನಾವು ಒಂದೇ ಸಮಯದಲ್ಲೇ ಒಂದು ಇಂಟರ್ನೆಟ್ ಮುಖಾಂತರವಾಗಿ ಎಲ್ಲರನ್ನು ಭೇಟಿ ಆಗಬಹುದು. Through internet ಮುಖಾಂತರವಾಗಿ, through ಮೊಬೈಲ್ಸ್ ಮುಖಾಂತರ, through WhatsApp ಏನೇನು ಇರ್ತವೋ ಎಲ್ಲ ಅವಕಾಶಗಳು ತಂತ್ರ ವಿಷಯಗಳನ್ನೆಲ್ಲ ಕೂಡ ಉಪಯೋಗಿಸಬಹುದು. Our ಸ್ಟೇಟಸ್ ದಲ್ಲಿ ಇಡುವುದರಿಂದ ಸುವಾರ್ತೆ ಯಾವ ಹೊಲಸು ಬರೇ ಸ್ಟೇಟಸ್ ಇಡ್ತಾ ಇರ್ತಾರೆ, ಅದ್ರ ಬಗ್ಗೆ ಗಾಸ್ಪಲ್ ಇಡಿ, ದೇವರ ಸುವಾರ್ತೆ. ಯಾವುದೇ ಒಂದು ಯಾವ ಹೊಲಸು ಇರ್ತಾ ಇರ್ತಾರೆ ಸ್ಟೇಟಸ್ಗೆ, ಅದು ಇದು ಕೆಲಸಕ್ಕೆ ಬರಲಾರ್ದಂತ ಅದನ್ನು ತೆಗೆದುಬಿಟ್ಟು ಸುವಾರ್ತೆ ವಿಷಯಗಳು, ವಾಕ್ಯದ ವಿಷಯಗಳು ಇಡ್ರಿ. ಈ ಕಡೆ ನಿಂದ್ರೋದು, ಆ ಕಡೆ ನಿಂದ್ರೋದು, ಈ ಕಡೆ ನಿಂದ್ರೋದು ಎಲ್ಲ ಬರೀ ವಾಟ್ಸಪ್ ತುಂಬಿಬಿಟ್ಟಿರ್ತಾವ. ಎಲ್ಲ ರೌಂಡ್ ನಿಂದಿರ್ತಾ ಇರ್ತಾರೆ. ಸೈಡ್ಲಿದ್ದು ಹೆಂಗೆ ಕಾಣಿಸ್ತಾರೆ, ಫ್ರಂಟ್ ಹೆಂಗೆ ಕಾಣಿಸ್ತಾರೆ, ಬ್ಯಾಕ್ ಹೆಂಗೆ ಕಾಣಿಸ್ತಾರೆ. Go for proper way to reach the gospel. ಸರಿಯಾಗಿರುವಂತ ವಿಷಯಗಳಲ್ಲಿ ಹೋಗಿ ನೀವು ಸುವಾರ್ತೆ ಸಾರುವುದಕ್ಕೆ ಉಪಯೋಗಿಸಿ. I tell you, through technology it is very easy to reach the gospel. ಈ ಒಂದು ಇಂಟರ್ನೆಟ್ ಟೆಕ್ನಾಲಜಿ ಮುಖಾಂತರವಾಗಿ ಇತರರನ್ನು ಭೇಟಿ ಆಗುವುದು, ಸುವಾರ್ತೆ ಸಾರುವುದು ಬಹಳ ಸುಲಭ. No need of counting people, these people are ours. ನೀವು ಏನೋ ನಮ್ಮ ಜನರು, ಈ ಜನರು, ಇವನ್ನು ನಾನು ಗೆದ್ದಿದ್ದೀನಿ ಆ ರೀತಿಯಲ್ಲಿ ಲೆಕ್ಕ ಮಾಡೋದು ಬೇಕಾಗಿಲ್ಲ. ಯಾರು ರಕ್ಷಣೆ ಹೊಂದಿದ್ದಾರೆ ಅಂತ ಹೇಳೋದು ಬೇಕಾಗಿಲ್ಲ. ಕೈ ಎತ್ತರಿ ಯಾರು ರಕ್ಷಣೆ ಹೊಂದಿದ್ದಾರೆ ಅಂತ ಹೇಳೋದು ಬೇಕಾಗಿಲ್ಲ. Amen. Amen. Already God has noted through by whom he has saved. ಆತನು ರಕ್ಷಿಸಿರುವಂತ ಜನರನ್ನ ಲೆಕ್ಕ ಆತನು ಬರೆದಿಟ್ಟುಕೊಂಡಿದ್ದಾನೆ, ಆತನು ಗೊತ್ತಿದೆ ಇಲ್ಲ. Through internet they might have saved, through your WhatsApp people have saved, through your status people might have saved. ನೀನು ಸ್ಟೇಟಸ್ ಆಗಲಿ ವಾಟ್ಸ್ಆಪ್ ದಲ್ಲಿ ಯಾವುದೇ ನಿನ್ನ ವಿಷಯಗಳಿಂದ ರಕ್ಷಣೆ ಹೊಂದಿದವರೆಲ್ಲರೂ ಕೂಡ ದೇವರಿಗೆ ಲೆಕ್ಕದಲ್ಲಿ ಇದ್ದಾರೆ. Your mobile talk people might have saved. ಮೊಬೈಲ್ ಅಲ್ಲಿ ನೀನು ಮಾತನಾಡುವುದರಿಂದ ನೀನು ರಕ್ಷಣೆ ಹೊಂದಿರುವಂತ ಜನರು ಇರ್ತಾರೆ. I tell you, some people are working so hard to reach the people. ಕೆಲವರು ಏನೋ ಬಹಳಷ್ಟು ಕಷ್ಟಪಡ್ತಾ ಇರ್ತಾರೆ ಇವನ್ನು ಇವರಿಗೆ ಯೇಸುವಿನ ಕುರಿತು ತಲುಪಬೇಕೆಂದು. Because they knew that time is already passed. ಯಾಕಂದ್ರೆ ಸಮಯವು ಆಗಲೇ ಗತಿಸಿ ಮುಗಿದಿದೆ. Amen. I tell you, any time church may be raptured. ಯಾವುದೇ ಸಮಯದಲ್ಲಿ ಸಭೆ ಎತ್ತಲ್ಪಡುವಂತ ಸಮಯವಾಗಿದೆ. Amen. Amen. Hallelujah. Hallelujah. I am not frightening you. ನಾನು ನಿಮ್ಮನ್ನು ಭಯಪಡಿಸ್ತಾ ಇಲ್ಲ ಸಭೆ ಎತ್ತಲ್ಪಡುತ್ತದೆ ಅಂತ ಹೇಳಿ. But that is what Bible says. ಸತ್ಯವೇದವು ಅದೇ ಹೇಳುತ್ತದೆ. You may say, Pastor, I am very busy. ನೀನು ಹೇಳ್ಬೋದು, ಪಾಸ್ಟರ್ ನಾನು ಬಹಳಷ್ಟು ಬಿಸಿ ಇದೆ ಈ ಕೆಲಸದಲ್ಲಿ, still work is not completed. ಇನ್ನು ನನ್ನ ಕೆಲಸಗಳು ಅವು ಆಗಲಿಲ್ಲ. My house building not yet finished. ನಾನೇನೋ ಮನೆ ಕಟ್ಟುವುದು ಸ್ಟಾರ್ಟ್ ಮಾಡಿದೆ, ಇನ್ನೂ ಮುಗಿಯಲಿಲ್ಲ. Just now I got into job. ನನಗೆ ಈಗಲೇ ಕೆಲಸ ಸಿಕ್ಕಿದೆ, ನಾನು ಅದನ್ನು ಮಾಡಬೇಕು. Just now I am enjoying the world. ಹೀಗೆ ನಾನು ಪ್ರಪಂಚವನ್ನು ಸ್ವಲ್ಪ ಆನಂದದಿಂದ ನೋಡ್ತಾ. Just now I finished education. ಹೀಗೆ ನನ್ನ ವಿದ್ಯಾಭ್ಯಾಸವು ಮುಗಿದಿದೆ. All these years I worked very tired. Now let me enjoy. ಇಷ್ಟು ವರ್ಷಗಳೆಲ್ಲ ಕೆಲಸ ಮಾಡಿದ್ದೀನಿ, ಈಗ ಸ್ವಲ್ಪ ಆನಂದವಾಗಿರಲಿ. God don't see our willing. Go according to his will. ದೇವರು ನಮ್ಮ ಸ್ವಚಿತ್ತವನ್ನು ನೋಡುವುದಿಲ್ಲ, ಆತನ ಟೈಮಿಂಗ್, ಆತನ ಚಿತ್ತ ಪ್ರಕಾರವಾಗಿ ಎಲ್ಲ ಕಾರ್ಯಗಳು ಮಾಡ್ತಾನೆ. The timing he will work out. ವಾಕ್ಯದಲ್ಲಿ ಆತ ನಿರ್ಣಯ ಮಾಡಿರುವಂತ ಸಮಯ ಪ್ರಕಾರವಾಗಿ ಆತನು ಕೆಲಸ ಮಾಡ್ತಾನೆ. Bible says 1 Corinthians 15 chapter 51st verse. ಮೊದಲನೇ ಕೊರಿಂಥಿ 15ನೇ ಅಧ್ಯಾಯ 51ನೇ ವಚನ ಹೇಳುತ್ತದೆ. Here Paul said to Corinthian people. ಇಲ್ಲಿ ಕೊರಿಂಥಿ ಸಭೆಗೆ ಪೌಲನು ಹೇಳ್ತಾ ಇದ್ದಾರೆ, Behold, I show you the mystery. ಇಗೋ ನಾನು ನಿಮಗೆ ಒಂದು ಮರ್ಮವನ್ನು ತೋರಿಸ್ತಾ ಇದೆ. We shall all not sleep. ನಾವೆಲ್ಲರೂ ಕೂಡ ಮರಣಿಸುವುದಿಲ್ಲ, ನಿದ್ದೆ ಮಾಡುವುದಿಲ್ಲ.
we shall all be changed. ನಾವೆಲ್ಲರೂ ಕೂಡ ಮಾರ್ಪು ಹೊಂದುತ್ತೇವೆ. He says not everybody will die. ಆತನು ಹೇಳ್ತಾ ಇದ್ದಾನೆ ಎಲ್ಲರೂ ಕೂಡ ಸಾಯುವುದಿಲ್ಲ, ಮರಣಿಸುವುದಿಲ್ಲ, but we all will be changed. ಆದ್ರೆ ನಾವೆಲ್ಲರೂ ಕೂಡ ರೂಪಾಂತರ ಹೊಂದುತ್ತೇವೆ, ಬದಲಾಯಿಸಲ್ಪಡುತ್ತೇವೆ. In moment, in the twinkling of an eye, ಒಂದು ಕಣ್ಣುರೆಪ್ಪ ಹೊಡೆಯುವಂತ ಸಮಯದಲ್ಲಿ, at the last trump, ಒಂದು ಕಡೆ ತುತ್ತೂರಿ ಧ್ವನಿ ಕೇಳುವಾಗ, trumpet will sound, ಆ ಒಂದು ತುತ್ತೂರಿ ಶಬ್ದವು ಧ್ವನಿಸುತ್ತದೆ. dead shall be raised incorruptible. ಕ್ರಿಸ್ತನಲ್ಲಿ ಮರಣಿಸಿರುವಂತವರೆಲ್ಲರೂ ಕೂಡ ಅಕ್ಷಯವಾಗಿ ಮೇಲಕ್ಕೆ ಎದ್ದೇಳ್ತಾರೆ. We shall all be changed. ನಾವು ಕೂಡ ಎಲ್ಲರೂ ಬದಲಾಯಿಸಲ್ಪಡ್ತೇವೆ ಆಗ ಜೀವಿಸುವಂತ ನಾವು. Amen. ಆಮೆನ್. How much time God will take to change ಎಲ್ಲ ಬದಲಾಯಿಸುವುದಕ್ಕೆ ದೇವರು ಎಷ್ಟು ಸಮಯ, corruptible to incorruptible, ಕ್ಷಯವಾಗಿರುವಂತ ವಿಷಯಗಳನ್ನ ಅಕ್ಷಯವಾಗಿ ಮಾಡುವುದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತಾರೆ? only twinkling an eye. ಒಂದು ಕಣ್ಣು ರೆಪ್ಪ ಹೊಡೆಯುವಷ್ಟರಲ್ಲೇ ಎಲ್ಲ ಮಾರ್ಪಡಿಸಲ್ಪಡುತ್ತದೆ. In just a moment of twinkling an eye, there will be change in our body. ಕಣ್ಣು ರೆಪ್ಪ ಹೊಡೆಯುವ ಸಮಯದಲ್ಲಿ ನಮ್ಮ ಶರೀರದಲ್ಲಿ ಮಹಿಮಾ ಶರೀರವಾಗಿ ಮಾರ್ಪಡಿಸಲ್ಪಡ್ತೇವೆ. Hallelujah. Hallelujah. Man will try to change the things with so hard working. ಮನುಷ್ಯನು ಏನೋ ವಿಷಯಗಳು ಬದಲಿಸಬೇಕಂತ ಬಹಳಷ್ಟು ಕಸರತ್ತು ಮಾಡ್ತಾ ಇದ್ದಾನೆ. ಒಂದು ಗಾಡಿ ಪಂಚರ್ ಆಗಿದ್ರೆ ಅದನ್ನು ಗಾಳಿ ಹೊಡೆದು ಪಂಚರ್ ಆಗಿ ಗಾಳಿ ಹೊಡೆದು ಅದನ್ನು ನಡೆಸಬೇಕಂದ್ರೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳೋದು. ಒಂದು ಗಾಡಿ ಪಂಚರ್ ಹಾಕಿ ಮತ್ತೆ ಅದನ್ನು ಡ್ರೈವ್ ಮಾಡಬೇಕಂದ್ರೆ ಇಟ್ಸ್ ಟೇಕ್ಸ್ ಟೈಮ್. ಬಟ್ ಫಾರ್ ಗಾಡ್ ನಥಿಂಗ್ ಇಸ್ ಇಂಪಾಸಿಬಲ್. ಆದರೆ ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಬೈಬಲ್ ಸೇಸ್ ಇನ್ ದ ಟ್ವಿಂಕ್ಲಿಂಗ್ an eye, in a moment everybody will be changed from corruptible to incorruptible. ಕ್ಷಣ ಮಾತ್ರದಲ್ಲಿ ಕಣ್ಣುರೆಪ್ಪ ಹೊಡೆಯುವ ಸಮಯದಲ್ಲಿ ದೇವರು ಎಲ್ಲ ಕ್ಷಯವಾಗಿರುವಂಥ ವಿಷಯಗಳನ್ನು ಅಕ್ಷಯವಾಗಿ ಮಾರ್ಪಡಿಸ್ತಾರೆ. Because this body is functioning on the law of gravity. ಈ ಒಂದು ಶರೀರವು ಭೂ ಆಕರ್ಷಣೆ ನಿಯಮದ ಮೇಲೆಗೆ ಭೂಮಿ ಮೇಲೇ ಇದು ಕೆಲಸ ಮಾಡುತ್ತದೆ. We cannot go up. ಈ ಶರೀರವನ್ನು ಮಣ್ಣಿನ ಶರೀರವನ್ನು ಹಿಡಿಕೊಂಡು ನಾವು ಮೇಲಕ್ಕೆ ಎತ್ತಲ್ಪಡುವುದಕ್ಕೆ ಆಗುವುದಿಲ್ಲ. Also you will fall down. ಒಂದು ವೇಳೆ ಎಗರಾನ ಅಂತ ನೋಡಿದ್ರೆ ಕೆಳಗೆ ಬೀಳ್ತೀವಿ. ಮ್ಯಾಗ ಎಗರಬೇಕಂತ ಹೋಗಿ ಮಾಳಿಗೆ ಮೇಲೆ ಹೋದ್ರೆ ಕೂಡ ಕೆಳಗೆ ಎಗರಿದ್ರೆ ಮ್ಯಾಗ ಹೋಗೋದಿಲ್ಲ, ಮತ್ತೆ ಕೆಳಗೆ ಬಂದ್ಬಿಡ್ತೀವಿ. ಮೇಲೆ ಮಾಡಿದ ಮೇಲೆ ಎಗಿರಿದ್ರೆ ಕೂಡ ಭೂ ಆಕರ್ಷಣ ನಿಯಮ ಪ್ರಕಾರವಾಗಿ ಈ ಶರೀರವು ದೇವರಂಗ ಉಂಟು ಮಾಡಿದ್ದಾರೆ, ಮತ್ತೆ ಅದು ಕೆಳಗೆ ಇಳಿಯುತ್ತದೆ. In cities, if you go 50 stories also there, if you go for 50 stories and jump also, you cannot go up, you will come down only. 50 ಸ್ಟೋರಿ ಬಿಲ್ಡಿಂಗ್ ಮೇಲೆ ಹೋಗಿ ಹಿಂಗ ಮೇಲೆ ಏರ್ತೀನಿ ಅಂತ ಎಗಿದ್ರೆ ಕೂಡ ಮತ್ತೆ ಕೆಳಗಡೆ ಇಳಿಯುತ್ತದೆ. Because there is a law in this world. ಯಾಕಂದ್ರೆ ಈ ಲೋಕದಲ್ಲಿ ಭೂಲೋಕದಲ್ಲಿ ಒಂದು ನಿಯಮವಿದೆ, ಆತ್ಮೀಯ ನಿಯಮವು. Law of gravity. ಇದು ಭೂ ಆಕರ್ಷಣ ನಿಯಮವನ್ನುವಂತ ನಿಯಮವಾಗಿದೆ. But if we go for law of lift, we can be lifted up. ಆದ್ರೆ ಈ ಭೂ ಆಕರ್ಷಣೆ ನಿಯಮಕ್ಕೆ ವಿರುದ್ಧವಾಗಿ ಲಾ ಆಫ್ ಲಿಫ್ಟ್ ಇದೆ, ಲಿಫ್ಟ್ ಮೇಲಕ್ಕೆ ಏರುವಂತ. ಅವಾಗ ನಾವು ಮೇಲೆ ಫ್ಲೈಟ್ ದಲ್ಲಿ ಹಂಗ. So they are using some technology people, they are using the law of lift through flight, they are going up. ಆ ಲಿಫ್ಟ್ ನಿಯಮವನ್ನು ಉಪಯೋಗಿಸಿ ಇದಕ್ಕಿಂತ ಹೆಚ್ಚಾಗಿರುವಂತ ಘರ್ಷಣೆ ಉಪಯೋಗಿಸಿ ಅವರು ಲಿಫ್ಟ್ ಅಲ್ಲಿ ಅಂದ್ರೆ ಲಿಫ್ಟ್ ಆಗಲಿಬಹುದು, ಮೇಲಕ್ಕೆ ಹೋಗ್ತಾರೆ, ಏರೋಪ್ಲೇನ್ ದಲ್ಲಿ ಆಗಿರ್ಬೋದು, ಯಾವುದೇ. Hallelujah. Hallelujah. So same way God want to take you to heaven with his body, with his corruptible body. ಹಾಗೆ ನಾವು ಜೀವಂತರಾಗಿದ್ರೆ ಈ ಶರೀರವನ್ನು ಮಣ್ಣಿನ ಶರೀರವನ್ನು ದಿಂದ ಆತನು ಪರಲೋಕಕ್ಕೆ ನಮ್ಮನ್ನು ಎತ್ತುವುದಿಲ್ಲ. If God want to take you to heaven or mid-air, I tell you, first he has to change your bodies. ಮೊದಲನೇದಾಗಿ ಆತನು ಪರಲೋಕದಲ್ಲಿ ಅಂದ್ರೆ ಮಧ್ಯಾಕಾಶದಲ್ಲಿ ಆತನು ನಿನ್ನನ್ನು ಹೊತ್ತುಕೊಂಡು ಹೋಗ್ಬೇಕಂದ್ರೆ ಮೊದಲು ನಿನ್ನ ಶರೀರವನ್ನು ಬದಲಾಯಿಸ್ತಾನೆ. Amen. Amen. From corruptible to incorruptible. ಅಕ್ಷಯವಾಗಿರುವಂತ ಶರೀರವನ್ನು ಅಕ್ಷಯವಾಗಿ ಮಾರ್ಪಡಿಸ್ತಾನೆ. Then I tell you that body easy to lift it up. ಅವಾಗ ಆ ಶರೀರವು ಮಹಿಮಾ ಶರೀರದಿಂದ ಮಧ್ಯಾಕಾಶಕ್ಕೆ ಎತ್ತಲ್ಪಡುತ್ತದೆ. Amen. Amen. I tell you, those who confessed Jesus Christ is Lord of their life, they only be lifted up. ಯಾರು ಯೇಸು ಕ್ರಿಸ್ತನು ತಮ್ಮ ಜೀವನಕ್ಕೆ ಒಡೆಯನು ಅಂತ ವಿಶ್ವಸಿಸಿ ಅರಿಕೆ ಮಾಡ್ತಾರೋ ಅವರು ಮಾತ್ರನೇ ಸಭೆ ಎತ್ತಲ್ಪಡುವಂತ ಸಮಯದಲ್ಲಿ ಮೇಲೆ ಎತ್ತಲ್ಪಡ್ತಾರೆ. Those who believed Jesus Christ is God of heaven and earth, they only can confess Jesus Christ is the Lord of their life. ಯಾರು ವಿಶ್ವಸಿಸಿ ಯೇಸು ಕ್ರಿಸ್ತನೇ ಒಡೆಯನಂತ ವಿಶ್ವಸಿಸಿ ಅರಿಕೆ ಮಾಡ್ತಾರೆ ಅವರು ಮಾತ್ರನೇ ಮೇಲಕ್ಕೆ ಎತ್ತಲ್ಪಡ್ತಾರೆ. Hallelujah. Hallelujah. Not everybody. ಎಲ್ಲರೂ ಅಲ್ಲ. Not all those who are in the religion, Christian religion. ಕ್ರೈಸ್ತವ ಧರ್ಮದಲ್ಲಿರುವಂತ ಎಲ್ಲರೂ ಎತ್ತಲ್ಪಡುವುದಿಲ್ಲ. Only those who are believed Jesus Christ is
God of heaven and earth and confess Jesus Christ is Lord of their life, I tell you, surely they will be lifted up. ಯಾರು ಭೂಮಿ ಆಕಾಶಗಳಿಗೆ ದೇವರು ಯಜಮಾನಿ ಅಂತ ನಂಬುತ್ತಾರೋ, ಯಾರು ಆತನ್ನು ಒಡೆಯನಾಗಿ ಸ್ವೀಕರಿಸ್ತಾರೋ ಅವರೇ ಮೇಲಕ್ಕೆ ಎತ್ತಲ್ಪಡ್ತಾರೆ. Amen. ಆಮೆನ್. Hallelujah. Hallelujah. Then only we will be changed. ಅವಾಗ ನಮ್ಮ ಶರೀರವು ಬದಲಾಯಿಸಲ್ಪಡುತ್ತದೆ ಎತ್ತಲ್ಪಡುವಂತ ಸಮಯದಲ್ಲಿ. Hallelujah. Hallelujah. If you confess Jesus Christ is Lord of your life, ನೀನು ನಿನ್ನ ಜೀವನಕ್ಕೆ ಯೇಸು ಕ್ರಿಸ್ತನ ಕರ್ತನು ಒಡೆಯನಂತ ಅರಿಕೆ ಮಾಡುವಾಗ your spirit man will be changed. ನಿನ್ನ ಆತ್ಮ ಮನುಷ್ಯನು ಕೂಡ ಅಂತರಂಗದಲ್ಲಿ ಬದಲಾಯಿಸಲ್ಪಡ್ತಾನೆ. Become a new creation. ಹೊಸ ಸೃಷ್ಟಿ ಆಗುತ್ತಾನೆ. Hallelujah. Hallelujah. First inside change take place. ಮೊದಲನೇದಾಗಿ ನಾವು ಯೇಸು ಕ್ರಿಸ್ತನ ಒಡೆತನದಲ್ಲಿ ಬರುವಾಗ ಆತ್ಮ ಮನುಷ್ಯನು ಬದಲಾಯಿಸಲ್ಪಡ್ತಾನೆ. When you confess Jesus Christ Lord of your life, life of Jesus will enter in you. That life will change your inner man. ನೀನು ಯೇಸು ಕ್ರಿಸ್ತನ ಒಡೆಯನಂತ ಹೃದಯಪೂರ್ವಕವಾಗಿ ವಿಶ್ವಸಿಸಿ ಬಾಯಿಂದ ಅರಿಕೆ ಮಾಡುವಾಗ ದೇವರ ಜೀವವು ನಿನ್ನಲ್ಲಿ ಪ್ರವೇಶಿಸಿ ಹಳೆ ಆತ್ಮ ಮನುಷ್ಯನು ತೆಗೆದುಹಾಕಿ ಇದೆಲ್ಲ ಆತ್ಮೀಯ ವಿಷಯ ಆ ಹೊಸ ಮನುಷ್ಯನು ಉಂಟು ಮಾಡ್ತಾನೆ. Hallelujah. Hallelujah. You will be changed inside. ಅಂತರಂಗದಲ್ಲಿ ನೀವು ಬದಲಾಯಿಸಲ್ಪಟ್ಟಿದೆ. Your thinking will be changed, your talk will be changed, your sight will be changed, your behavior will be changed because inside you are new man. ಒಳಗ ಅಂತರಂಗ ಮನುಷ್ಯನಾಗಿದ್ದರಿಂದ ಅಂತರಂಗ ಮನುಷ್ಯನು ಹೊಸ ಮನುಷ್ಯನಾಗಿರೋದ್ರಿಂದ ಅವತ್ತಿನಿಂದ ನಿನ್ನ ಪ್ರವರ್ತನೆ ಆಗಿರ್ಬೋದು, ಯೋಚನೆಗಳಾಗಿರ್ಬೋದು ಎಲ್ಲ ಕೂಡ ಬದಲಾಯಿಸಲ್ಪಡ್ತಾ ಇರ್ತವೆ. Amen. But body is the same. ಆದ್ರೆ ಶರೀರವು ಹಾಗೆಯೇ ಇರ್ತದೆ. Because body is the same, you cannot lift it up. ಶರೀರವು ಹಾಗೆ ಇರುವುದರಿಂದ ಸಭೆ ಮೇಲೆ ಕೆತ್ತಲ್ಪಡುವಂತ Already ಸಮಯದಲ್ಲಿ inside is change taken place. ಅಂತರಂಗದಲ್ಲಿ ಆಗಲೇ ಬದಲಾವಣೆ ಆಗಿದೆ. But that trumpet sound, ಆದ್ರೆ ತುತ್ತೂರಿ ಶಬ್ದ ಧ್ವನಿಸುವಾಗ your body will be changed. ನಿನ್ನ ಶರೀರವು ಕೂಡ ಮಹಿಮಾ ಶರೀರವಾಗಿ ಬದಲಾಯಿಸಲ್ಪಡುತ್ತದೆ. Those who are changed inside, their body will be changed. ಯಾರು ಅಂತರಂಗದಲ್ಲಿ ಬದಲಾಯಿಸಲ್ಪಟ್ಟಿದ್ದಾರೋ ಆತ್ಮದಲ್ಲಿ ಅವರು ಶರೀರದಲ್ಲಿ ಕೂಡ ಬದಲಾಯಿಸಲ್ಪಡ್ತಾರೆ. Those who are not changed inside, the body will not be changed. ಯಾರು ಅಂತರಂಗದಲ್ಲಿ ಅವರು ಆತ್ಮ ಮನುಷ್ಯನ ಬದಲಾವಣೆ ಹೊಂದದೇ ಇರ್ತಾರೋ ಅವರ ಶರೀರವು ಬದಲಾವಣೆ ಹೊಂದುವುದಿಲ್ಲ, ಇಲ್ಲೇ ಇರ್ತಾರೆ. They will be here only. ಅವರು ಇಲ್ಲೇ ಇರುತ್ತಾರೆ. But I tell you, believe Jesus Christ is a God and confess Jesus Christ is Lord of your life. ಅದಕ್ಕಾಗಿ ನಂಬು ನಿನ್ನ ಜೀವನಕ್ಕೆ ಯೇಸು ಕ್ರಿಸ್ತನು ದೇವರು ಒಡೆಯನೆಂದು ಕರ್ತನೆಂದು. Amen. Amen. Then in a moment, in a twinkling an eye, our body will be changed, will be lifted up. ಅವಾಗ ಕನುರೆಪ್ಪ ಒಡೆಯುವ ಸಮಯದಲ್ಲಿ ನಮ್ಮ ಶರೀರವು ಮಹಿಮಾ ಶರೀರವಾಗಿ ಮಾರ್ಪಡಿಸಿ ಎತ್ತಲ್ಪಡುತ್ತೇವೆ. First Thessalonians 4 chapter 13th verse. ಮೊದಲನೇ ಥೆಸಲೋನಿಕ 4:13 ಹೇಳುತ್ತದೆ. Here Paul said to Thessalonians, ಇಲ್ಲಿ ಪೌಲನು ಥೆಸಲೋನಿಯ ಸಭೆಗೆ ಹೇಳ್ತಾ ಇದ್ದಾರೆ, I would not you to be ignorant, brethren, concerning which are asleep. ಯಾರು ಮರಣಿಸಿದಾರೋ, ಯಾರು ಕ್ರಿಸ್ತನಲ್ಲಿ ನಿದ್ದೆ ಮಾಡಿದಾರೋ ಅವರ ಕುರಿತು ನೀನು ಏನು ತಿಳಿಯದೆ ಅಮಾಯಕರಾಗಿ ಇರುವುದು ನನಗಿಷ್ಟಿಲ್ಲ ಸಹೋದರರೇ ಅಂತ ಪೌಲನೇ ಹೇಳ್ತಾ ಇದ್ದಾರೆ. Here says to the believers. ಇಲ್ಲಿ ಸಹೋದರರಂತ ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾನೆ ಪೌಲನು. Some people lost their beloveds. Christians, I am talking about Christians. ಇಲ್ಲಿ ಕ್ರೈಸ್ತವರ ಕುರಿತು ಮಾತಾಡ್ತಾ ಇದ್ದಾರೆ. So Paul is saying, I would not you to be ignorant concerning those who are went to sleep. ಯಾರು ಕ್ರಿಸ್ತನಲ್ಲಿ ಮರಣಿಸಿದಾರೋ ಅವರ ಕುರಿತು ನಿನಗೆ ವಿಷಯಗಳು ಗೊತ್ತಾಗದೆ ಅಮಾಯಕವಾಗಿರುವುದು ನಾನು ಇಷ್ಟಪಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. You sorrow not as others. ನೀನು ಇತರರು ದುಃಖ ಪಟ್ಟಿದ ಹಾಗೆ ಅವರು ಮರಣ ಹೊಂದಿದಾಗ ದುಃಖ ಪಡುವುದು ಬೇಕಾಗಿಲ್ಲ. Some people sorrow, they have no hope. ಕೆಲವರಿಗೆ ದುಃಖನೇ ಒಬ್ಬ ಮನುಷ್ಯನ ಪ್ರಯಾಣ ಮುಗಿಸಿದಾಗ ಅವರಿಗೆ ಯಾವ ನಿರೀಕ್ಷಣೆ ಇರುವುದಿಲ್ಲ. But Bible says in 14th verse, 1 Thessalonians 4th chapter 14th verse. ಆದರೆ ಮೊದಲನೇ ಥೆಸಲೋನಿಕ 4:14 ವಚನ ಹೇಳುತ್ತದೆ, We believe Jesus Christ died and rose again. ಯೇಸು ಕ್ರಿಸ್ತ ನಮಗಾಗಿ ಮರಣಿಸಿ ಆತನ ಸತ್ತರುಳಿಂದ ಮೇಲಕ್ಕೆ ಎದ್ದಿದ್ದಾನಂತ ನಮಗೆ ನಂಬುತ್ತೇವೆ. Even so, which are asleep in Jesus, ಹಾಗೆಯೇ ಯಾರು ಯೇಸು ಕ್ರಿಸ್ತನಲ್ಲಿ ಇದ್ದು ಮರಣಿಸಿದಾರೋ they will be raptured. ಅವರು ಕೂಡ ಎತ್ತಲ್ಪಡಿ And also which we are alive and remain, we will also be ಆ raptured. ಸಮಯದಲ್ಲಿ ಸಜೀವರಾಗಿರುವಂತ ನಾವು ಕೂಡ ಅವರೊಂದಿಗೆ ಎತ್ತಲ್ಪಡುತ್ತೇವೆ. Amen. ಆಮೆನ್. We will stay back in the years 7 years. ಅಲ್ಲಿ ಮಧ್ಯಾಕಾಶದಲ್ಲಿ 7 ವರ್ಷಗಳು ಅಲ್ಲೇ ಇರುತ್ತೇವೆ. ಅರೆ ಮಧ್ಯಾಕಾಶದಲ್ಲಿ ಹೆಂಗಿರ್ತೀವಪ್ಪ ಅಂತ ಯೋಚನೆ ಮಾಡಿದ್ರೆ we are spirit beings. ಆ ಮಧ್ಯಾಕಾಶದಲ್ಲಿ ಹೇಗೆ ಹೋಗ್ತೀವಿ ಅಂದ್ರೆ ಅವಾಗ ನಾವು ಆತ್ಮ ಜನರಾಗಿದ್ದೇವೆ. Amen. ಆಮೆನ್. I ಮಹಿಮಾ tell you,
There are God's principalities are there, God's powers are there, God's rulers are there, God's mid-air forces are there. They are staying in mid-air. ಮಧ್ಯಾಕಾಶದಲ್ಲಿ ದೇವರ ಒಂದು ಪ್ರಿನ್ಸಿಪಾಲಿಟೀಸ್, ದೂತರ ಸೈನ್ಯವೆಲ್ಲ ಕೂಡ ಇದೆ. So they are there in the mid-air. ಮಧ್ಯಾಕಾಶದಲ್ಲೇ ಇದ್ದಾರೆ. There are beautiful places are there in the mid-air. ಮಧ್ಯಾಕಾಶದಲ್ಲಿ ಅದ್ಭುತವಾಗಿರುವಂತಹ ವಿಷಯಗಳಿದೆ, ಸ್ಥಳಗಳಿದೆ. ನಿನಗೆ ಕಾಣಿಸೋದೆಲ್ಲ ಬರೀ ನೀಲಿಯಾಗಿ ಕಾಣಿಸ್ತಾ ಇದೆ ಅಷ್ಟೇ. ನಿನಗೆ ಕಾಣಿಸುವುದು ಮಾತ್ರ ಆಕಾಶವಾಗಿ ಕಾಣಿಸ್ತಾ ಇದೆ ಅಷ್ಟೇ. But when we raptured, you will see a beautiful place in the ನಾವು mid-air. ಸಭೆಯಾಗಿ ಎತ್ತಲ್ಪಡುವಾಗ ಅಲ್ಲಿ ಸುಂದರವಾಗಿರುವಂತಹ ಪ್ರದೇಶಗಳು ನಾವು ನೋಡುತ್ತೇವೆ. 7 years 7 ವರ್ಷಗಳು we will be with Jesus there. ಯೇಸುವಿನ ಸಂಗಡಲ್ಲಿ ಇರ್ತೇವೆ. ಮಧ್ಯಾಕಾಶದಲ್ಲಿ ಎತ್ತಲ್ಪಟ್ಟಿದ್ರೆ ಗುಂಪಿನಲ್ಲಿದ್ರೆ. But here there is a tribulation. ಆ ಸಮಯದಲ್ಲಿ ಇಲ್ಲಿ ಯಾರು ಉಳಿಸಲ್ಪಡ್ತಾರೋ ಅವರಿಗೆ ಹಿಂಸ ದಿವಸಗಳು, ಕಷ್ಟ ದಿವಸಗಳು. God don't want us to be in tribulation. ದೇವರು ತನ್ನ ಜನರಾಗಿರುವಂತ ನಾವು ಇಲ್ಲಿ ಹಿಂಸದಲ್ಲಿ ಕಷ್ಟದಲ್ಲಿ ಇರುವುದು ಆತನಿಗೆ ಇಷ್ಟ ಇಲ್ಲ. God took Noah into the ark when rain descended, all people destroyed. ದೇವರು ನೋವಹನ ಕಾಲದಲ್ಲಿ ಜಲಪ್ರಳಯವು ಬಂದಿರುವಾಗ ನೋವಹನು ಮಾತ್ರ ಆತನು ನಂಬಿದ್ದಾನೆ. ಆತನು ಹಡಗಿನಲ್ಲಿ ಆ ಒಂದು ನಾವೆಯಲ್ಲಿ ಭದ್ರವಾಗಿದ್ದನು. ಆದರೆ ಎಲ್ಲ ಇತರ ಜನರೆಲ್ಲರೂ ಕೂಡ ನಾಶವಾಗಿದ್ದಾರೆ ಜಲಪ್ರಳಯದಲ್ಲಿ. ಇತರ ಜನರ ಹಾಗೆ ನೋವಹು ಕೂಡ ಅದರಲ್ಲಿ ಸಾಯಬೇಕು ಅಂತ ದೇವರು ಇಷ್ಟಪಡಲಿಲ್ಲ. ತನ್ನನ್ನು ನಂಬಿದ್ರಿಂದ ಪ್ರತ್ಯೇಕ ಮಾಡಿದ್ದಾನೆ, ನಾವೇ ಇಟ್ಟಿದ್ದಾನೆ. Even God took Lot and his family out of Sodom and Gomorrah before he destroyed that city. ಸೊದೋಮ ಗೊಮೋರ ಪಟ್ಟಣಗಳನ್ನು ನಾಶಪಡಿಸುವುದಕ್ಕೆ ಮುಂಚೆ ದೇವರು ಲೋತನನ್ನು ಆತನ ಕುಟುಂಬವನ್ನು ಹೊರಗೆ ತರುವಂತೆ ಮಾಡಿದ್ದಾರೆ. Amen. Amen. Hallelujah. Hallelujah. How can God will keep us in this tribulation? ಈ ಒಂದು ಹಿಂಸೆ ದಿವಸಗಳಲ್ಲಿ ದೇವರು ಯಾಕೆ ಸಭೆಯನ್ನು ಇಡ್ತಾರೆ ಇಲ್ಲಿ? God never keep us. ದೇವರು ನಮ್ಮನ್ನು ಇಡುವುದಿಲ್ಲ. He wanted to take us. ನಮ್ಮನ್ನು ಆತನು ತನ್ನೊಂದಿಗೆ ತೆಗೆದುಕೊಳ್ಳುವುದಕ್ಕೆ ಆತನಿದ್ದಾರೆ. As Jesus Christ died and rose again, we too also will go to the mid-air. ಯೇಸು ಸತ್ರೊಳಗಿಂದ ಮೇಲಕ್ಕೆ ಎದ್ದು ಆತನು ಹೇಗೆ ಆರೋಹಣನಾಗಿದ್ದಾನೋ ನಾವು ಕೂಡ ಸಜೀವರಾಗಿ ನಾವು ಕೂಡ ಮೇಲೆ ಕೆತ್ತಲ್ಪಡ್ತೀವಿ. After 7 years, 7 ವರ್ಷಗಳ ಆದ ನಂತರ, according to this verse, the 14th verse, 14ನೇ ವಚನ ಪ್ರಕಾರ, so God will bring us with him. ಮತ್ತೆ ದೇವರು ಯೇಸುವು ಆತನ ಸಂಗಡ ನಮ್ಮನ್ನು ತೆಗೆದುಕೊಂಡು ಬರ್ತಾರೆ. That is Jesus Christ's second coming. ಅದು ಯೇಸುವು ಭೂಮಿ ಮೇಲೆ ಬರುವಂತ ಎರಡನೇ ಬರವಣಿಗೆ. Amen. Amen. Hallelujah. Hallelujah. In second coming of Jesus, we all come with Jesus. ಎರಡನೇ ಬರವಣಿಗೆ ಸಮಯದಲ್ಲಿ ಯಾರು ಎತ್ತಲ್ಪಟ್ಟಿದ್ದಾರೋ ನಾವೆಲ್ಲರೂ ಕೂಡ ಆತನೊಂದಿಗೆ ಭೂಮಿ ಮೇಲೆ ಬರುತ್ತೇವೆ. We come here. Jesus Christ ruled these nations of the world 1000 years. ಆ ಸಮಯದಲ್ಲಿ ಯೇಸುವು ಈ ಭೂಮಿಯನ್ನು 1000 ವರ್ಷಗಳು ಪರಿಪಾಲಿಸ್ತಾರೆ. ನಾವು ಕೂಡ ಆತನೊಂದಿಗೆ 1000 ವರ್ಷಗಳು ಪರಿಪಾಲಿಸ್ತೇವೆ. Amen. Amen. Hallelujah. Hallelujah. Amen. So Bible says, ಸತ್ಯವೇದ ಹೇಳುತ್ತದೆ, in 1 Thessalonians 4 chapter 16th verse, ಮೊದಲನೇ ಥೆಸಲೋನಿಕ 4ನೇ ಅಧ್ಯಾಯ 16ನೇ ವಚನ, Lord himself shall descend from heaven. ದೇವರೇ ಕರ್ತನೇ ಆತನೇ ಇಳಿದು ಬರುತ್ತಾರೆ ಆಕಾಶದಿಂದ ದೊಡ್ಡ ಶಬ್ದದಿಂದ, with a voice of archangel, ಮಹಾದೂತ ಶಬ್ದದಿಂದ, with a trump of God. ದೇವರ ತುತ್ತೂರಿದಿಂದ ದೇವರು ಇಳಿದು ಬರುತ್ತಾರೆ. There are 3 things it is written here. ಇಲ್ಲಿ 3 ವಿಷಯಗಳು ಬರೆಯಲ್ಪಟ್ಟಿದೆ. With a shout, ಒಂದು ದೊಡ್ಡ ಶಬ್ದದಿಂದ. Second thing, the voice of archangel. ಶಬ್ದದಿಂದ, ಪ್ರಧಾನ ದೂತ ಶಬ್ದದಿಂದ, and with the trump of God. ದೇವರ ತುತ್ತೂರಿ ಶಬ್ದದಿಂದ. Hallelujah. Hallelujah. Bible says dead in Christ raised first. ಆ ಸಮಯದಲ್ಲಿ ಕ್ರಿಸ್ತನಲ್ಲಿ ಮರಣಿಸಿರುವಂತವರು ಮೊದಲು ಅವರೇ ಎತ್ತಲ್ಪಡ್ತಾರೆ. 17th verse said, 17ನೇ ವಚನ ಹೇಳುತ್ತದೆ, then which we are alive remain shall caught up together with them in the ಮರಣಿಸದೆ clouds. ಸಜೀವರಾಗಿರುವಂತ ನಾವು ಅವರೊಂದಿಗೆ ನಾವು ಕೂಡ ಮಹಿಮಾ ಶರೀರವಾಗಿ ಮಾರ್ಪಡಿಸಲ್ಪಟ್ಟು ಎಲ್ಲರೂ ಕೂಡ ಯೇಸುವಿನ ಒಂದಿಗೆ ಸೇರುತ್ತೇವೆ. Amen. Amen. Those who are died in Christ, those who are alive, we all together at a time we will be raised up. ಯಾರು ಕ್ರಿಸ್ತನಲ್ಲಿ ಮರಣಿಸಿದ್ದಾರೋ ಅವರು ಎಬ್ಬಿಸಲ್ಪಡ್ತಾರೆ. ನಾವು ಸಜೀವರಾಗಿರುವಂತ ನಾವು ಕೂಡ ಮಾರ್ಪಡಿಸಲ್ಪಟ್ಟ ಅವರೊಂದಿಗೆ ಎತ್ತಲ್ಪಡುತ್ತೇವೆ. We meet Jesus in the air. ಯೇಸು ಕ್ರಿಸ್ತನನ್ನು ಮಧ್ಯಾಕಾಶದಲ್ಲಿ ಭೇಟಿಯಾಗುತ್ತೇವೆ. Not in Jerusalem. ಯೆರೂಸಲೇಮಿನಲ್ಲ. Hallelujah. Hallelujah. We meet Jesus in the air. ನಾವು ಯೇಸುವನ್ನು ಮಧ್ಯಾಕಾಶದಲ್ಲಿ ಭೇಟಿಯಾಗುತ್ತೇವೆ. I tell you it is going to be happen. ನಾನು ಹೇಳ್ತಾ ಇದ್ದೇನೆ ಇದು ಆಗುತ್ತದೆ. I tell you that Jesus Christ is coming soon. ಯೇಸು ಮತ್ತೆ ಬೇಗನೆ ಎರಡನೇ ಸತಿ ಬರುವನಾಗಿದ್ದಾನೆ.
ಆಗಿದ್ದಾನೆ. I tell you that Jesus Christ is coming in the middle. ಆತನು ಮೊದಲನೇದಾಗಿ ಮಧ್ಯಾಕಾಶದೊಳಗೆ ಬರ್ತಾನೆ, ಮಧ್ಯಾಕಾಶದಲ್ಲಿ ಬರ್ತಾರೆ. I tell you again and again, he is coming, he is coming. ಮತ್ತೆ ಮತ್ತೆ ಪುನಃ ಪುನಃ ನಾನು ಹೇಳುತ್ತೇನೆ, ಆತನು ಬರುತ್ತಾನೆ. That trump shall sound ಆ ಒಂದು ದೇವರ ತುತ್ತೂರಿ ಶಬ್ದ ಧ್ವನಿಸುತ್ತದೆ, with the voice of archangel. ಪ್ರಧಾನ ದೂತ ಶಬ್ದದಿಂದ ಅದು ಪ್ರಕಟಿಸಲ್ಪಡುತ್ತದೆ. We are going to be caught from here. ಇಲ್ಲಿ ಭೂಮಿಯಿಂದ ನಾವು ಎತ್ತಲ್ಪಡುತ್ತೇವೆ. It is going to be happen. ಇದು ಆಗುತ್ತದೆ. Amen. ಆಮೆನ್. We will meet the Lord in the air. ನೀವು ಕರ್ತನನ್ನು ಆಕಾಶದ ಮಧ್ಯಾಕಾಶದಲ್ಲಿ ಭೇಟಿಯಾಗುತ್ತೀಯಾ? So shall we ever be with the Lord. ಅವಾಗ ಎಂದೆಂದಿಗೂ ನಿತ್ಯವೂ ಕರ್ತನೊಂದಿಗೆ ಇರುವಂತೆ ನಾವು ಅಲ್ಲಿ ಇರ್ತೇವೆ. Amen. ಆಮೆನ್. Hallelujah. ಹಲ್ಲೆಲೂಯಾ.